2001ನೇ ಇಸ್ವಿಯಲ್ಲಿ ಆದಂಥ ಘಟನೆ. ಓಕೆ, ಡೇನಾ ಮತ್ತು ಹೀತರ್ ಅನ್ನುವಂಥ ಈ ಇಬ್ಬರು ಹೆಣ್ಣು ಮಕ್ಕಳು ಅಫ್ಘಾನಿಸ್ತಾನದಲ್ಲಿ ಅವರು ಸೇವೆ ಮಾಡುವುದಕ್ಕೆ ಹೋಗಿದ್ದರು. ಡೇನಾ ಮತ್ತು ಹೀತರ್ 2001ನೇ ಇಸ್ವಿ. ಆ ಸಮಯದಲ್ಲಿ ಅಲ್ಲಿ ಆಕ್ರಮಣ ಮಾಡಿ ನಾಯಕತ್ವ ವಹಿಸಿಕೊಂಡಂಥ ತಾಲಿಬಾನ್ ಗುಂಪು ಅವರನ್ನು ಬಂಧಿಸಿ ಅವರನ್ನು ಹಿಡ್ಕೊಂಡು ಅವರ ಮೇಲೆ ಭಯಂಕರವಾದಂತಹ ಹಿಂಸೆಯ ಕಾರ್ಯ, ಅವರನ್ನು ಹೆಚ್ಚು ಕಡಿಮೆ ಇನ್ನೇನು ಕೊಲ್ಲುತ್ತಾರೆ ಅನ್ನುವಂತಹ ಆ ಸ್ಥಿತಿ ಅವರು ಎದುರಿಸಿದರು. ಆದರೆ ಆ ದಿವಸಗಳಲ್ಲಿ ಅದ್ಭುತವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡಿ ಅವರು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ತಮ್ಮ ಸ್ವದೇಶಕ್ಕೆ ಅಮೆರಿಕಕ್ಕೆ ಹೋಗುವಂಥ ಸಾಧ್ಯತೆ ಉಂಟಾಯಿತು. ಅಮೆರಿಕಕ್ಕೆ ಬಂದ ಮೇಲೆ ಅವರು ಒಂದು ಪುಸ್ತಕ ಬರೆದರು. ಆ ಪುಸ್ತಕದ ಹೆಸರು ಪ್ರಿಸ್ನರ್ಸ್ ಆಫ್ ಹೋಪ್ ಅಂತ. ಓಕೆ, ಅಂದರೆ ನಿರೀಕ್ಷೆಯ ಕೈದಿಗಳು ಅಂತ. ನಿರೀಕ್ಷೆಯ ಕೈದಿಗಳು. ಸೊ ಅವರನ್ನು ಬಂಧಿಸಿ ಹಿಂಸಿಸಿ ಅನೇಕ ರೀತಿಯಾಗಿ ಅವರಿಗೆ ಕಿರುಕುಳ ಕೊಟ್ಟಂಥ ಅವರ ವಿಷಯದಲ್ಲಿ ಒಂದು ವೇಳೆ ಅವರ ಬರಹ, ಅವರ ರೈಟಿಂಗ್ ಏನಾಗಿತ್ತು ಅಂತ ಯಾರಿಗೆ ಇವರು ಆ ಒಂದು ಪುಸ್ತಕವನ್ನು ಡೆಡಿಕೇಟ್ ಮಾಡ್ತಾರೆ, ಅಂದರೆ ಪುಸ್ತಕವನ್ನು ಸಾಮಾನ್ಯವಾಗಿ ಯಾರಿಗಾದರೂ ಅದನ್ನು ಸಮರ್ಪಿಸ್ತಾರೆ. ಸೊ ಯಾರಿಗೆ ಅವರು ಸಮರ್ಪಿಸ್ತಾರೆ ಅಂತ ಇದು ಏನಂತಾರೆ ಪುಸ್ತಕದ ಪ್ರಿಸ್ನರ್ಸ್ ಆಫ್ ಹೋಪ್ ಅನ್ನುವಂಥ ಪುಸ್ತಕ ತೆರೆದ್ರೆ ಅವರು ಬರೆದಿರುವಂಥ ಮಾತಿದು, ಟು ದ ಅಫ್ಘಾನ್ ಪೀಪಲ್ ಹೂಮ್ ವಿ ಸೋ ಡಿಯರ್ಲಿ ಲವ್. ನಾವು ಅತಿಯಾಗಿ ಪ್ರೀತಿಸುವ ಅಫ್ಘಾನಿಸ್ತಾನದ ಜನರಿಗಾಗಿ ಅಂತ. ಕ್ಷಣ ಹೊತ್ತು ಯೋಚಿಸಿ, ಅವರನ್ನು ಬಂಧಿಸಿ ಅವರನ್ನು ಹಿಂಸಿಸಿ ಅವರಿಗೆ ಭಯಂಕರವಾಗಿ ಕಷ್ಟ ಕೊಟ್ಟಂಥ ಆ ಜನರಿಗಾಗಿ ಆ ಪುಸ್ತಕವನ್ನು ಅವರು ಸಮರ್ಪಿಸಿ ಹೇಳ್ತಾ ಇದ್ದಾರೆ, ನಾವು ಅತಿಯಾಗಿ ಪ್ರೀತಿಸುವಂಥ ಈ ಜನರಿಗೆ ನಾವು ಈ ಪುಸ್ತಕವನ್ನು ಸಮರ್ಪಿಸ್ತೇವೆ. ಇನ್ಫ್ಯಾಕ್ಟ್ ಮುಂದೆ ಬರೆದು ಅವ್ರು ಹೇಳ್ತಾರೆ, ಈ ಪುಸ್ತಕವನ್ನು ಅವರು ಕರ್ತನಾದ ಯೇಸು ಕ್ರಿಸ್ತನಿಗೂ ನಮ್ಮ ಹೃದಯಗಳನ್ನು ಗುಣಪಡಿಸಿ ನಮ್ಮನ್ನು ಬಿಡುಗಡೆಗೊಳಿಸಿದಂಥ ಯೇಸು ಕ್ರಿಸ್ತನಿಗೂ, ಅದರಲ್ಲಿ ವಿಶೇಷವಾಗಿ ನಾವು ಆತನ ನಾಮ ಮಹಿಮೆ ಮತ್ತು ಆತನ ಪ್ರೀತಿಯನ್ನು ಎಲ್ಲ ದಿವಸ, ನಾವು ಅಸ್ತಿತ್ವದಲ್ಲಿರುವ ಎಲ್ಲ ದಿವಸ ನಾವು ಸಾರುವುದಕ್ಕೋಸ್ಕರ ಆತನಿಗಾಗಿ ಈ ಪುಸ್ತಕವನ್ನು ನಾವು ಸಮರ್ಪಿಸ್ತೇವೆ. ಪ್ರಿಯರೇ, ಸುವಾರ್ತೆ ಸಾರುವಾಗ ವಿರೋಧ ಬಂದರೆ, ಹಿಂಸೆ ಬಂದರೆ, ಕಷ್ಟ ಬಂದರೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು, ಯಾವ ರೀತಿಯಾಗಿ ನಾವು ಏನಂತಾರೆ ಪ್ರತಿಕ್ರಿಯೆ ತೋರಿಸಬೇಕು. ಈ ದಿವಸ ನಾವು ವಿಶೇಷವಾಗಿ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ವಚನ 23ರಿಂದ ನಾವು ಓದ್ತೇವೆ. ಈ ರೀತಿಯಾಗಿ ಹೇಳ್ತದೆ, ಇದು ಯೇಸು ಸ್ವಾಮಿಯ ಶಿಷ್ಯರಾದ ಪೇತ್ರ ಯೋಹಾನರು ಹುಟ್ಟು ಕುಂಟನನ್ನು ಗುಣಪಡಿಸಿದ್ದಾರೆ. ಗುಣಪಡಿಸಿ ಅವರು ಸುವಾರ್ತೆ ಸಾರುತ್ತಾ ಇದ್ದಾಗ ಆ ಸಭಾಮಂದಿರದ ಅಧಿಕಾರಿಗಳವರನ್ನು ಬಂಧಿಸಿ ಅವರನ್ನು ಬೆದರಿಸಿ ಅನೇಕ ರೀತಿಯಾದಂಥ ಕಷ್ಟ ಕೊಟ್ಟಿದ್ದಾರೆ. ಅದರ ನಂತರ ಅವರು ಏನು ಮಾಡಿದರು ಎಂಬುದಾಗಿ ನಾವು 23ನೇ ವಚನದಲ್ಲಿ ನೋಡ್ತೇವೆ. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು, ಒಡೆಯನೇ, ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ, ನೀನು ಪವಿತ್ರ ಆತ್ಮ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು? ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕವಾಗಿ ಕೂಗಿಕೊಂಡರು ಎಂದು ಹೇಳಿಸಿದ್ಯಲ್ಲವೇ? ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು, ಪೊಂತ್ಯ ಪಿಲಾತನು, ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ
ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಈ ಒಂದು ಘಟನೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನಾವು ಈ ಘಟನೆಯನ್ನು ನೋಡ್ತೇವೆ. ಹಿಂಸೆಯನ್ನು ಎದುರಿಸಿದ್ದಾರೆ. ನಾವು ಈ ಒಂದು ಘಟನೆ ಮುಖಾಂತರ ಕಲಿಯುವಂಥ ಮಹತ್ವದ ಸತ್ಯ ಏನು, ಯಾವ ವಿಷಯವನ್ನು ಇಲ್ಲಿ ನಾವು ಕಲಿತೇವೆ? ಪ್ರಿಯರೇ, ಒಂದು ನಾವು ಗಮನಿಸ್ರಿ, 23ನೇ ವಚನ, ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನು ತಿಳಿಸಿದರು. ಅಲ್ಲಿ ಹೋಗಿ ಅವರು ಒಂದು ವೇಳೆ ಯಾವ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ, ಎಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡೋದಾಗಿದ್ದರೆ, ಅದು ಒಳ್ಳೆಯ ಮಾತುಗಳಲ್ಲ, ಅದು ಉತ್ತೇಜನದ ಮಾತುಗಳಲ್ಲ, ಅದು ಉತ್ಸಾಹದ ಮಾತುಗಳಲ್ಲ, ಅದು ಬೆದರಿಕೆಯ ಮಾತುಗಳು. ಕೆಟ್ಟ ವರದಿ, ಒಳ್ಳೆಯ ಸುದ್ದಿ ಅಲ್ಲ, ಒಳ್ಳೆಯ ಸುದ್ದಿ ಅಲ್ಲ ಪ್ರಿಯರೇ. ಬಹಳ ಭಯ ಉಂಟು ಮಾಡಬಹುದಾದಂಥ, ಬಹಳ ಆತಂಕ ಉಂಟು ಮಾಡಬಹುದಾದಂಥ ಆ ಒಂದು ಸಂಗತಿಯನ್ನು ಪೇತ್ರ ಯೋಹಾನರು ಹೋಗಿ ಅವರು ಅಲ್ಲಿರುವಂಥ ತಮ್ಮ ಸಭೆಯ ಆ ಸ್ವಂತ ಜನರಿಗೆ ಆ ಮಾತುಗಳನ್ನೆಲ್ಲ ತಿಳಿಸ್ತಾರೆ. ನಡೆದದ್ದನ್ನೆಲ್ಲ ಅವರು ತಿಳಿಸ್ತಾರೆ. ಹೀಗಾಯಿತು, ಹೀಗಾಯಿತು, ಹೀಗಾಯಿತು ಅಂತ. ಅದು ಒಂದು ರೀತಿಯಾಗಿ ನೋಡುವಾಗ ಅಶುಭದ ವರದಿ, ಅಶುಭವಾದ ಸುದ್ದಿ, ಕೆಟ್ಟ ಸುದ್ದಿಯನ್ನು ಅವರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಯಹೂದಿ ನಾಯಕರು, ನೀವು ಯೇಸು ಸ್ವಾಮಿ ಹೆಸರನ್ನು ಎತ್ತಬಾರದು, ಯೇಸು ಸ್ವಾಮಿಯ ಹೆಸರಿಂದ ಬೋಧಿಸಬಾರ್ದು, ಯೇಸು ಸ್ವಾಮಿ ಹೆಸರನ್ನು ಉಪಯೋಗಿಸಬಾರ್ದು ಎಂಬುದಾಗಿ ಕೊಟ್ಟಂತಹ ಆ ಒಂದು ಆಜ್ಞೆಯನ್ನೆಲ್ಲ ಅವರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ನೀವು ಆ ಯೇಸು ಸ್ವಾಮಿ ಹೆಸರನ್ನು ಉಪಯೋಗಿಸುವಂಥದ್ದನ್ನು ನಿಲ್ಲಿಸ್ತಿದ್ರೆ ನಿಮಗೆ ಈ ಗತಿ ಇರ್ತದೆ, ನಿಮಗೆ ಈ ಶಿಕ್ಷೆ ಆಗ್ತದೆ. ಈ ಎಲ್ಲ ಕಾರ್ಯ ಅಲ್ಲಿ ಅದರ ಪರಿಣಾಮ ಏನು ಎಂಬುದನ್ನು ಕೂಡ ಅಲ್ಲಿ ಅವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪೇತ್ರ ಯೋಹಾನರು ಅವರ ಜೀವಿತ ಒಂದು ವೇಳೆ ಈ ಬೆದರಿಕೆಯನ್ನು, ಅವರ ಬಂಧನದಿಂದ ಹೊರಗೆ ಬಂದಾಗ, ಈ ಒಂದು ಭಯಾನಕವಾದ ಸ್ಥಿತಿಯಿಂದ ಹೊರಗೆ ಬಂದಾಗ ಅವರು ಮಾಡಬಹುದಾದಂಥ ಒಂದು ಮಹತ್ವದ ಆಯ್ಕೆ, ಒಂದು ನಿರ್ಧಾರ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಆ ನಿರ್ಧಾರ ಅವರ ಒಂದು ವರ್ತನೆಯಲ್ಲಿ ಪ್ರಕಟವಾಗ್ತದೆ. ಅವ್ರ ನಿರ್ಧಾರಗಳು ಏನು ಮಾಡಬಹುದಾಗಿತ್ತು? ಬೆದರಿಕೆ ಹೊಂದಿದ್ದಾರೆ, ಎಚ್ಚರಿಕೆ ಹೊಂದಿದ್ದಾರೆ, ಬಂಧಿಸಲ್ಪಟ್ಟು ರಾತ್ರಿಯೆಲ್ಲ ಜೈಲಿನಲ್ಲಿದ್ದು ಹೊರಗಡೆ ಬಂದಿದ್ದಾರೆ. ಈಗ ಅವರು ಯಾವ ನಿರ್ಧಾರ ಮಾಡ್ತಾರೆ ಬಹಳ ಮುಖ್ಯವಾದದ್ದು. ಹಿಂಸೆಯ ನಂತರ, ಬೆದರಿಕೆಯ ನಂತರ, ಕಷ್ಟ, ಯೇಸುವಿನ ಹೆಸರಿನ ನಿಮಿತ್ತ ಕಷ್ಟವನ್ನು ಅನುಭವಿಸಿದ ನಂತರ ನಾವು ಏನು ಮಾಡ್ತೇವೆ ಬಹಳ ಮುಖ್ಯವಾದದ್ದು ಪ್ರಿಯರೇ, ಬಹಳ ಮುಖ್ಯವಾದದ್ದು. ಸೊ ಇಲ್ಲಿ ಅವರಿಗಿದ್ದ ಆಯ್ಕೆ ಏನಪ್ಪ ಯೋಚನೆ ಮಾಡುವಾಗ, ಒಂದು, ಅವರು ಸುವಾರ್ತೆ ಸಾರುವುದನ್ನು ನಿಲ್ಲಿಸ್ಬಿಡ್ಬೇಕು. ಸುವಾರ್ತೆ ಸಾರುವುದನ್ನು ನಿಲ್ಲಿಸ್ಬಿಡ್ಬೇಕು. ಸುವಾರ್ತೆ ಸಾರುವುದನ್ನು ನಿಲ್ಲಿಸ್ಬಿಟ್ರೆ ಅವ್ರಿಗೆ ಯಾವ ಅಪಾಯ ಇಲ್ಲ, ಯಾವ ಅಪಾಯ ಇಲ್ಲ. ಅದು ಅವರ ಮುಂದೆ ಇದ್ದಂಥ ಒಂದು ಆಯ್ಕೆ. ಸೊ ಈ ಆಯ್ಕೆ, ಇದನ್ನು ನಾವು ಯೋಚಿಸುವಾಗ ನಾವು ಅವರ ನಿರ್ಧಾರ ಏನಪ್ಪ? ಅವರ ನಿರ್ಧಾರ ವಚನ 19ರಿಂದ ನಾವು ಗಮನಿಸ್ತಾ ಇರುವಂತೆ, ನಾವು ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾರೆ. ನಾವು ಸುವಾರ್ತೆ ಸಾರುವುದನ್ನು ನಿಲ್ಲಿಸುವುದಿಲ್ಲ. ಈ 19ನೇ ವಚನದಿಂದ ನೋಡ್ರಿ, ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ, ನೀವೇ ತೀರ್ಪು ಮಾಡಿಕೊಳ್ಳ್ರಿ. ವಾವ್! ಯಾರ ಮಾತು ಕೇಳಬೇಕು ನಾವು? ನಿಮ್ಮ ಮಾತು ಕೇಳಬೇಕಾ, ದೇವ್ರ ಮಾತು ಕೇಳಬೇಕಾ? ನಾವು ದೇವ್ರ ಮಾತು ಕೇಳ್ತೇವೆ ಅನ್ನುವಂಥ ಭಾಳ ಧೈರ್ಯದ ನಿರ್ಧಾರ ಅವರು ಅಲ್ಲಿ ತಿಳಿಸುವಂಥದ್ದನ್ನು ನೋಡ್ತೇವೆ.
ಯಹೂದಿ ನಾಯಕರು ಅವರನ್ನು ಬೆದರಿಸ್ತಾರೆ. ಅನಂತರ ಅವರು ಅವರನ್ನು ಹೋಗಲು ಬಿಟ್ಟುಬಿಡ್ತಾರೆ. ಇನ್ಫ್ಯಾಕ್ಟ್ ಇದು ನಾವು ಸಹ ಯೋಚಿಸಬೇಕಾದಂಥ ಒಂದು ಮಾತು. ಒಂದು ವೇಳೆ ನಮಗೂ ಕೂಡ ಈ ರೀತಿಯಾದ ಬೆದರಿಕೆಗಳು ಬರುವಾಗ ಸುವಾರ್ತೆಯನ್ನು ಸಾರಬಾರ್ದು, ಯೇಸು ಸ್ವಾಮಿ ಹೆಸರನ್ನು ಎತ್ತಬಾರ್ದು. ಇಂತಹ ಒಂದು ಆಯ್ಕೆ ನಮ್ಮ ಮುಂದೆ ಬಂದರೆ, ಇಂಥ ಒಂದು ಒತ್ತಡ ನಮ್ಮ ಮುಂದೆ ಬಂದರೆ, ಇಂಥ ಒಂದು ಭಯ ಹುಟ್ಟಿಸುವಂಥ ಸನ್ನಿವೇಶ ನಮ್ಮ ಮುಂದೆ ಬಂದರೆ ನಮಗಿರುವಂಥ ಆಯ್ಕೆ ಏನು? ಇದು ದಯವಿಟ್ಟು ನೆನ್ಪಿಟ್ಕೊಳ್ಳೋಣ. ಸೈತಾನನು ನಮ್ಮ ಯೇಸು ಸ್ವಾಮಿಯ ಕುರಿತಾದಂಥ ಸಾಕ್ಷಿಯನ್ನು, ಯೇಸು ಸ್ವಾಮಿಯ ಕುರಿತಾದಂಥ ಸಂದೇಶವನ್ನು, ಯೇಸು ಸ್ವಾಮಿ ಮಾಡಿದಂಥ ಸಂಗತಿಗಳನ್ನು ನಾವು ಇತರರಿಗೆ ತಿಳಿಸದಂತೆ ವೈರಿಯಾದ ಸೈತಾನನು ಅದನ್ನು ವಿರೋಧಿಸ್ತಾನೆ. ಅವನು ಸಹಿಸುವುದಿಲ್ಲ. ದೇವರು ನಿನ್ನ ಜೀವಿತದಲ್ಲಿ ಮಾಡಿದ್ದನ್ನು ಮತ್ತೊಬ್ಬರಿಗೆ ತಿಳಿಸದಂತೆ ಭಯ ಹುಟ್ಟಿಸುತ್ತಾನೆ. ಇದು ಸೈತಾನನ ಒಂದು ಒತ್ತಡ. ಅವನು ನಮ್ಮ ಮೇಲೆ ಒಂದು ವೇಳೆ ಆತ್ಮಿಕವಾದ ದಾಳಿ ಮಾಡಬಹುದು, ದೈಹಿಕವಾದ ದಾಳಿಯನ್ನೂ ಮಾಡಬಹುದು. ಯಾಕಂದರೆ ಅಷ್ಟೊಂದು ಭಯ ಅವನಿಗೆ. ಈ ಸುವಾರ್ತೆಯ ವಿಷಯದಲ್ಲಿ, ಈ ಶುಭ ಸಂದೇಶದ ವಿಷಯದಲ್ಲಿ, ಈ ಯೇಸು ಸ್ವಾಮಿಯ ವಿಷಯದಲ್ಲಿ ಅವನಿಗೆ ಅಷ್ಟೊಂದು ಭಯ. ಈ ಸಂದೇಶ ಸಾರಲ್ಪಡಬಾರದು, ಈ ಸಂದೇಶ ಮತ್ತೊಬ್ಬರು ಕೇಳಬಾರದು. ಆದರೆ ಒಂದು ದಯವಿಟ್ಟು ನೆನ್ಪಿಟ್ಕೊಳ್ಳೋಣ ಪ್ರಿಯರೇ, ನಾವು ಆತ್ಮಿಕವಾದ ದಾಳಿಗೆ ಒಳಗಾಗಬಹುದು, ದೈಹಿಕವಾದ ದಾಳಿಗೆ ಒಳಗಾಗಬಹುದು, ಅಥವಾ ಸೈತಾನನು ತನ್ನ ಸಕಲ ಸಾಮರ್ಥ್ಯವನ್ನು ಉಪಯೋಗಿಸಿ ವಿರೋಧಿಸಬಹುದು. ಆದರೆ ಸ್ವಾರ್ಥೆಯನ್ನು ಸಾರುವುದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಸುವಾರ್ತೆಯನ್ನು ಸಾರುವುದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. ಈ ಆದಿ ಅಪೊಸ್ತಲರ ನಿರ್ಧಾರ ನೋಡ್ರಿ. ಬೆದರಿಕೆ, ಜೈಲುವಾಸ, ಇವೆಲ್ಲವುಗಳ ಮಧ್ಯದಲ್ಲಿ ಅವರು ಆ ನಾಯಕರಿಗೆ, ಆ ಒಂದು ಮಹಾಯಾಜಕರಿಗೆ, ಅಲ್ಲಿ ಇರುವ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮಾತು ಕೇಳಬೇಕಾ, ದೇವ್ರ ಮಾತು ಕೇಳಬೇಕಾ? ಬೆದರಿಸ್ತೀರಾ, ಜೈಲಿಗೆ ಹಾಕ್ತೀರಾ, ಹೊಡಿತೀರಾ, ಬಡಿತೀರಾ? ನಾವು ನಿಮ್ಮ ಮಾತು ಕೇಳಬೇಕೋ ಅಥವಾ ದೇವರ ಮಾತು ಕೇಳಬೇಕು? ನಾವು ಮಾಡಿಕೊಳ್ಳುವ ಆಯ್ಕೆ ಏನಂದರೆ ನಾವು ದೇವರ ಮಾತನ್ನು ಕೇಳ್ತೇವೆ. ಹಲ್ಲೆಲೂಯ. ನಾವು ದೇವರ ಮಾತನ್ನು ಕೇಳ್ತೇವೆ. ಪ್ರಿಯರೇ, ಪ್ರತಿದಿನ ನಮ್ಮ ದೇಶದ ವಾಸ್ತವಿಕತೆ ಇದೆ. ಓಕೆ, ಪ್ರತಿದಿನ 4 ರಿಂದ 5 ಸ್ಥಳಗಳಲ್ಲಿ ವಿಶ್ವಾಸಿಗಳ ಮೇಲೆ ಒಂದಿನ ಒಂದು ರೀತಿಯಾದ ಹಿಂಸೆಯ ಕಾರ್ಯ ಉಂಟಾಗ್ತದೆ. ಅದರಲ್ಲಿ ವಿಶೇಷವಾಗಿ ಭಾನುವಾರ ಅಂತೂ ಆಲ್ಮೋಸ್ಟ್ ಆವ್ರೇಜ್ 10 ಸ್ಥಳಗಳಲ್ಲಿ ಸಭೆಗಳಿಗೆ ಕಿರುಕುಳ ಕೊಡುವಂಥದ್ದು, ಸಭೆಗಳ ಮೇಲೆ ಸಮಸ್ಯೆ ಆಗ್ತಾ ಇರುವಂಥದ್ದು ವರದಿ ಆಗ್ತಾ ಇದೆ. ಪ್ರತಿದಿನದ ಸಂಗತಿ ಇದು. ಆದರೆ ನಮ್ಮ ಮುಂದೆ ಇರುವ ಆಯ್ಕೆ ಏನು ಗೊತ್ತಾ? ನಾವು ಯಾರ ಮಾತನ್ನು ಕೇಳೋಣ? ಓಕೆ, ನಿಮ್ಮ ಮಾತನ್ನು ಕೇಳೋಣವೋ ಅಥವಾ ದೇವರ ಮಾತನ್ನು ಕೇಳೋಣವೋ? ನಮ್ಮ ಮುಂದಿರುವ ಆಯ್ಕೆ ಅದು. ನಮ್ಮ ಮುಂದೆ ಇರುವಂಥ ಆಯ್ಕೆ ಇದು. ಅದು ಯಾಕಂದರೆ ಇಂದು ನಮಗಿರುವಂತಹ ಒಂದು ಸರಳವಾದ ಮಾರ್ಗಗಳು ಏನಪ್ಪ ಅಂತಂದರೆ, ಒಬ್ಬರು ಈ ರೀತಿಯಾಗಿ ಹೇಳ್ತಾರೆ, ಏನಂತ, ನಾವು 4 ಭಾಗಗಳಾಗಿ ಹಿಂಸೆ ಎದುರಿಸುತ್ತಿದ್ದಂಥ ಸಭೆಯ ಪ್ರಾರ್ಥನೆಗಳನ್ನು ನಾವು 4 ಭಾಗಗಳಾಗಿ ನಾವು ವಿಂಗಡಿಸಬಹುದು ಅಂತ. ಓಕೆ, ಯಾವುದೇ ಕಷ್ಟ ಬಂದರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸೋದ್ರಿಂದ ಹಿಂಸೆ ಬಂದರೆ, ನಾವು ಒಂದು ವೇಳೆ ಆದಿ ಸಭೆಯವರು ಹೇಗೆ ಪ್ರಾರ್ಥಿಸಿದರು ಮತ್ತು ಈಗ ಇಂದಿನ ಸಭೆ ಏನು ಪ್ರಾರ್ಥಿಸ್ತದೆ ಅಂತ ಒಂದು ವೇಳೆ ಹೋಲಿಕೆ ಮಾಡಿದರೆ ಈ ರೀತಿಯಾಗಿ ಹೇಳ್ತಾರೆ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಪ್ರಾರ್ಥನೆ ಇದು. ಕರ್ತನೇ, ಈ ವಿರೋಧಿ ಗುಂಪನ್ನು ಎದುರಿಸುವಂಥ ಧೈರ್ಯ ಕೊಡಪ್ಪ. ಈ ಹಿಂಸೆ ಕೊಡುತ್ತಿರುವಂಥ ಜನರನ್ನು ನಾವು ಎದುರಿಸುವುದಕ್ಕೆ ನಮಗೆ ಏನು ಕೊಡು? ಧೈರ್ಯ ಕೊಡು. ಆದರೆ ಅಷ್ಟೇ ಅಲ್ಲ, ನಾವು ರೆಫಾರ್ಮೇಷನ್ ಅಂತ ನೋಡ್ತೀವಿ 15ನೇ ಶತಮಾನ 16ನೇ ಶತಮಾನದಲ್ಲಿ. ಅಂದಿನ ಸಭೆಯೂ ಸಹ ಪ್ರಾರ್ಥನೆ ಮಾಡಿತು. ಅವರು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದರು ಅಂತ ನಾವು ಪ್ರಶ್ನೆ ಕೇಳಿದರೆ, ಸ್ವಾಮಿ,
ಯಾವ ಕ್ರಯ ಕೊಡಬೇಕಾದರೂ ನಾವು ಸತ್ಯಕ್ಕಾಗಿ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡು. ಓಕೆ, ಇದು 15ನೇ ಶತಮಾನದ ಸಭೆಗಳ ಪ್ರಾರ್ಥನೆ. ನಾವು ಸತ್ಯಕ್ಕಾಗಿ ನಿಲ್ಲಬೇಕು, ನಾವು ಸತ್ಯವನ್ನು ಬೋಧಿಸಬೇಕು, ಸತ್ಯಕ್ಕಾಗಿ ನಿಲ್ಲಬೇಕು, ಅದಕ್ಕಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ. 20ನೇ ಶತಮಾನ ಅಂತ ಹೇಳುವಾಗ ಅನೇಕ ರೀತಿಯಾದಂಥ ಒಂದು ಹಿಂಸಾತ್ಮಕ ಸರ್ಕಾರಗಳು, ಅದು ಕಮ್ಯುನಿಸ್ಟ್ ಆಡಳಿತವಿರುವಂಥ ಅಂದು ಇದ್ದಂಥ ಈ ರಷ್ಯಾ ಇರಬಹುದು, ಚೈನಾ ಇರಬಹುದು, ಆ ರೀತಿಯಾದ ಹಿಂಸೆ ಎದುರಿಸ್ತಿದ್ದಂಥ ಸಭೆಯ ಪ್ರಾರ್ಥನೆ ಏನಾಗಿತ್ತು ಅಂತಂದರೆ, ಅಪ್ಪ ಕರ್ತನೇ, ಈ ಹೋರಾಟಗಳ ಮಧ್ಯದಲ್ಲಿ, ಈ ಹಿಂಸೆಯ ಮಧ್ಯದಲ್ಲಿ ನಾವು ನಂಬಿಗಸ್ತಿಕೆಯಿಂದ ತಾಳಿಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಾವು ನಿನಗೆ ನಂಬಿಗಸ್ತರಾಗಿ ಉಳಿದು ಈ ಕಷ್ಟ ಹೋರಾಟವನ್ನು ಸಹಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಆದರೆ ನಾವು ಈಗ ವಾಸಿಸ್ತಾ ಇರುವಂಥ 21ನೇ ಶತಮಾನದ ಪ್ರಾರ್ಥನೆ, ಸ್ವಾಮಿ ನನ್ನ ಬೈಕ್ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ನನ್ನ ಬೈಕು, ನನ್ನ ಸೈಕಲ್ಲು, ನನ್ನ ಕಾರು ಇವುಗಳು ಒಂದು ಸ್ವಲ್ಪ ಏನಂತಾರೆ ತ್ರಾಸು ಕೊಡಾಗತ್ತವು. ಒಂದು ಹೊಸ ಬೈಕ್ ಕೊಡಿಸು, ಹೊಸ ಕಾರ್ ಕೊಡಿಸು. ಅಜಗಜಾಂತರ ವ್ಯತ್ಯಾಸ. ಆದಿ ಸಭೆ ಪ್ರಾರ್ಥಿಸಿದ ಪ್ರಾರ್ಥನೆ, ನಮ್ಮ ಪ್ರತಿಕ್ರಿಯೆ, ವಿರೋಧದ ಮಧ್ಯದಲ್ಲಿ, ಹಿಂಸೆಯ ಮಧ್ಯದಲ್ಲಿ ಅವರು ಮಾಡಿದಂಥ ಸಂಗತಿ. ಸೊ ನಿನ್ನ ನೆನಪಿದೆಯಾ? ಇದು ನಾವು ದಯವಿಟ್ಟು ಎಚ್ಚರಿಕೆಯಿಂದ ಜನರಿಗೆ ತಿಳಿಸೋಣ ಪ್ರಿಯರೇ. ಏನು ಗೊತ್ತಾ, ರೋಗ ಸೌಖ್ಯತೆಗಾಗಿ ಬರುವಾಗ ನೆನ್ಪಿಟ್ಕೊಳ್ರಿ, ನೀವು ಯೇಸು ಸ್ವಾಮಿಯ ಸಾಮರ್ಥ್ಯಕ್ಕೆ ಒಳಗಾಗುವಾಗ ಸುತ್ತಮುತ್ತಲಿರುವ ಜನ ಜೈ ಜೈಕಾರ ಹಾಕ್ತಾರಂತಲ್ಲ, ನಿನಗೆ ಹಿಂಸೆ ಬರ್ತದೆ. ಎಚ್ಚರಿಕೆ, ಇದು ಸತ್ಯವಾದ ಸಂದೇಶ. ರೈಟ್, ನಿನಗೆ ಹಿಂಸೆ ಬರ್ತದೆ. ತಿಳಿಸ್ತೇವೆ ನಾವು ಅನೇಕ ಸಾರಿ ಈ ವಿಷಯ ನಾವು ತಿಳಿಸ್ಬೇಕು. ನಿನ್ನ ಕುಟುಂಬ, ಸ್ನೇಹಿತರು, ಸಮಾಜ, ಅಧಿಕಾರಿಗಳು ನಿನಗೆ ಹಿಂಸೆ ಮತ್ತು ಕಷ್ಟ ಕೊಡುತ್ತಾರೆ. ಅಂತಹ ಸಮಯದಲ್ಲಿಯೂ ನೀನು ಹಿಂಬಾಲಿಸ್ತೀಯೋ, ನಂಬಿಗಸ್ತನಾಗಿ ನಾನು ದೇವರಿಗೆ ಭಯಪಡ್ತೇನೆ, ದೇವರಿಗೆ ವಿಧೇಯನಾಗಿ ಜೀವಿಸ್ತೇನೆ ಅಂತ ಹೇಳ್ತೀಯೋ. ಆದಿ ಸಭೆ ಹಿಂಸೆಯ ನಿಮಿತ್ತ ಸುವಾರ್ತೆ ಸಾರುವುದನ್ನು ನಿಲ್ಲಿಸಲಿಲ್ಲ. ತಿರುಗಿ ಹೇಳ್ತೇನೆ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ಇದು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ, 28 ಅಧ್ಯಾಯಗಳಿದೆ. ಓಕೆ, 4ನೇ ಅಧ್ಯಾಯದಲ್ಲಿಯೇ ಅವರು ಆಯ್ಕೆ ಮಾಡಬಹುದಾಗಿತ್ತು. ಹಿಂಸೆಯ ನಿಮಿತ್ತ ನಾವು ಸುವಾರ್ತೆ ಸಾರುವುದನ್ನು ನಿಲ್ಲಿಸಿಬಿಡೋಣ. ಕೆಲವರು ನಾನು ಸುವಾರ್ತೆಯನ್ನು ಸಾರಿದರೆ, ಸುವಾರ್ತೆಯ ಕುರಿತು ಪ್ರಸ್ತಾಪ ಮಾಡಿದರೆ ನನಗೆ ಸ್ನೇಹಿತರೆಲ್ಲ ಬಿಟ್ಟು ಹೋಗ್ತಾರನ್ನುವಂಥ ಭಯದಿಂದ ಯೇಸು ಸ್ವಾಮಿಯ ಕುರಿತು ಕೂಡ ಮಾತಾಡೋದಕ್ಕೆ ಸಿದ್ಧವಿಲ್ಲ. ಯೋಚನೆ ಮಾಡು, ಆದಿ ಸಭೆ ಬೆದರಿಕೆಯನ್ನು, ಹಿಂಸೆಯನ್ನು ಎದುರಿಸಿಯೂ ಕೂಡ ಅವರು ಸ್ವಾರ್ಥಿಯನ್ನು ಸಾರುವುದನ್ನು ನಿಲ್ಲಿಸಲಿಲ್ಲ. 24ನೇ ವಚನ ಇನ್ನೊಂದು ಮಹತ್ವದ ಸತ್ಯ ನಮಗೆ ತಿಳಿಸ್ತದೆ. ಅವರು ತಿಳಿಸಿದರು, ರೈಟ್. ಅದರ ನಂತರ 24ನೇ ವಚನ ನೋಡ್ರಿ, ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಅವರು ಕೇಳಿ, ಯಾರು? ಸಭೆ. ಇವರು ಸೆರೆಮನೆಯಿಂದ ಬಂದಿದ್ದಾರೆ, ಬೆದರಿಕೆಯನ್ನು ಕೇಳಿ ಬಂದಿದ್ದಾರೆ, ಅಧಿಕಾರಿಗಳ ಒಂದು ಎಚ್ಚರಿಕೆಯ ಮಾತುಗಳನ್ನು ಕೇಳಿ ಬಂದಿದ್ದಾರೆ. ಬಂದು ಸಭೆಗೆ ತಿಳಿಸ್ತಾರೆ, ನೋಡ್ರಿ ಹೀಗಾಯ್ತಂತ ಹೇಳಿದ ಮೇಲೆ ಸಭೆ ಏನು ಮಾಡ್ತದೆ? ಸಭೆಯವರು ಏನು ಮಾಡ್ತಾರೆ? ವಾಕ್ಯ ಹೇಳ್ತದೆ 24ನೇ ವಚನ, ಅವರು ಕೇಳಿ ಏಕ ಮನಸ್ಸಾಗಿ. ಪ್ರಿಯರೇ, ಐಕ್ಯತೆಯ ಪ್ರಾರ್ಥನೆಯ ಸಾಮರ್ಥ್ಯ ಏನು ಅಂತ ನಾವು ತಿರುಗಿ ಈ ದಿವಸವೂ ಸಹ ನೋಡ್ತಾ ಇದ್ದೇವೆ. ಒಂದಾಗಿ ನಾವು ಕೂಡಿ ಬಂದು ಪ್ರಾರ್ಥಿಸುವಾಗ ಏನಾಗ್ತದೆ? ನಾವು ಭಾಳ ಸಂತೋಷದ ಸಂಗತಿ, ಪ್ರತಿದಿನ ಅನೇಕರು ನೀವು ಪ್ರಾರ್ಥನೆಗಾಗಿ ಕೂಡಿ ಬರ್ತಾ ಇದ್ದೀರಿ ಐಕ್ಯತೆಯಿಂದ, ಒಂದೇ ಮನಸ್ಸಿನಿಂದ. ಆದಿ ಸಭೆಯ ಲಕ್ಷಣ ಅದು.
ಆದಿ ಸಭೆಯ ಲಕ್ಷಣ ಅದು. ಒಂದಾಗಿ ಏಕ ಮನಸ್ಸಿನಿಂದ, ಒಂದೇ ಮನಸ್ಸು ಹೊಂದಿ, ಒಂದೇ ಮನಸ್ಸು ಅಂದರೆ ಒಂದೇ ವಿಚಾರ ಹೊಂದಿ, ಒಂದೇ ಅಪೇಕ್ಷೆ ಹೊಂದಿ, ಒಂದೇ ಗುರಿ ಹೊಂದಿ, ಒಂದೇ ಪ್ರಾರ್ಥನೆಯೊಂದಿಗೆ ಅವರು ಸೇರಿ ಬಂದಿದ್ದಾರೆ. ಅವರು ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಒಡೆಯನೇ, ಭೂಮಿಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ಪ್ರಿಯರೇ, ಸಭೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಪ್ಪ ಅಂತಂದರೆ, ಐಕ್ಯತೆಯಿಂದ, ನಂಬಿಕೆಯಿಂದ ತುಂಬಿದಂಥ ಪ್ರಾರ್ಥನೆ ಮಾಡುವುದರ ಮುಖಾಂತರ. ಭಯ ತುಂಬಿದಂಥ ಪ್ರಾರ್ಥನೆ ಅಲ್ಲ, ಚಿಂತೆಯಿಂದ ತುಂಬಿದ ಪ್ರಾರ್ಥನೆ ಅಲ್ಲ. ಸ್ವಾಮಿ ನಮಗೆ ಹಿಂಸೆ ಉಂಟು, ಬೆದರಿಕೆ ಉಂಟು, ಕಷ್ಟ ಉಂಟು ಅನ್ನುವ ಆ ಒಂದು ಚಿಂತೆ, ಕಷ್ಟ ಹೇಳುವಂಥ ಪ್ರಾರ್ಥನೆ ಅಲ್ಲ. ಅವರ ಪ್ರಾರ್ಥನೆ ಏನು ಗೊತ್ತಾ? ನಂಬಿಕೆಯ ಪ್ರಾರ್ಥನೆ. ಅದು ದೇವರ ಸಾಮರ್ಥ್ಯ ಶ್ರೇಷ್ಠವಾದದ್ದು ಅಂತ ತಿಳಿದಿರುವಂಥ ಆ ನಂಬಿಕೆಯ ಪ್ರಾರ್ಥನೆ ಅವರು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಅವರು ಹೇಳಿದಂಥ ವರದಿಯನ್ನು, ಅವರು ಹೇಳಿದಂಥ ವಿಷಯಗಳನ್ನು ಅಲಕ್ಷ್ಯ ಮಾಡಿದ್ರಂತಲ್ಲ. ಅವ್ರೇನು ಮಾಡ್ತಾರೆ ನೋಡ್ಕೊಳ್ಳೋಣ ಅಂತ ಹೇಳಿಲ್ಲ ಅವರು. ಓಕೆ, ಆ ಅಧಿಕಾರಿಗಳು ಏನು ಮಾಡ್ತಾರೆ ನಮಗೇನಾಗ್ತದಂತಲ್ಲ, ಅದರ ಅಲಕ್ಷಿಸಲಿಲ್ಲ. ಅದರ ಮಧ್ಯದಲ್ಲಿಯೂ ಆ ಹಿಂಸೆಯ, ಭಯದ, ಈ ಎಚ್ಚರಿಕೆಯ ಎಲ್ಲ ಒಂದು ಸನ್ನಿವೇಶಗಳ ಮಧ್ಯದಲ್ಲಿಯೂ ಅವರು ಒಂದೇ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಅವರು ಪ್ರಾರ್ಥಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅವರು ಪ್ರಾರ್ಥನೆಗಾಗಿ ಒಟ್ಟಾಗಿ ಕೂಡಿ ಬರ್ತಾರೆ, ಒಟ್ಟಾಗಿ ಪ್ರಾರ್ಥಿಸ್ತಾರೆ, ಐಕ್ಯತೆಯಿಂದ ಅವರು ಪ್ರಾರ್ಥಿಸ್ತಾರೆ. ಪ್ರಿಯರೇ, ಅವರ ಒಗ್ಗಟ್ಟಿನ ಪ್ರಾರ್ಥನೆ ನಾವು ಗಮನಿಸುವಾಗ 4 ಅಂಶಗಳನ್ನು ಪ್ರಾರ್ಥನೆಯಲ್ಲಿ ಗಮನಿಸಬಹುದು. ಇದು ಬಹಳ ವಿಶೇಷವಾಗಿ ನಾವು ಗುರುತಿಸ್ತೇವೆ. ಯಾವ ರೀತಿಯಾಗಿ ಅವರು ಒಗ್ಗಟ್ಟಿನಿಂದ ಪ್ರಾರ್ಥಿಸಿದರು ಅಪ್ಪ ಅಂತಂದರೆ, ಅವರು 21 ದಿವಸಗಳ ಪ್ರಾರ್ಥನೆಗಾಗಿ ವೆಯ್ಟ್ ಮಾಡಲಿಲ್ಲ. ಓಕೆ, ಅವರು ಯಾವಾಗ ಚರ್ಚ್ನವ್ರು ಅನೌನ್ಸ್ ಮಾಡ್ತಾರೆ, ಯಾವಾಗ ಅವರು ಅನೌನ್ಸ್ ಮಾಡ್ತಾರೆ, ಇವರು ಅನೌನ್ಸ್ ಮಾಡ್ತಾರೆ, ಏನು 3 ದಿವಸದ ಉಪವಾಸ ಮಾಡೋಣ, ಒಂದು 40 ದಿವಸದ ಪ್ರಾರ್ಥನೆ ಮಾಡೋಣ, 10 ದಿವಸದ ಪ್ರಾರ್ಥನೆ ಮಾಡೋಣ, ಉಪವಾಸದ ದಿನ ಮಾಡೋಣ, ಆ ಅನೌನ್ಸ್ಮೆಂಟ್ಗಾಗಿ ಅವರು ಕಾಯಲಿಲ್ಲ. ಗಮನಿಸ್ತೀರಾ? 23ನೇ ವಚನ ಅವರು ಬಂದು ವರದಿ ಸಲ್ಲಿಸ್ತಾರೆ. ಯಾರು? ಪೇತ್ರ, ಯೋಹಾನ, ಹೀಗಾಯ್ತು ಅಂತ ಹೇಳ್ತಾರೆ. 24ನೇ ವಚನ, ತಕ್ಷಣ ಅವ್ರೇನು ಮಾಡ್ತಾ ಇದ್ದಾರೆ? ಏಕ ಮನಸ್ಸಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ತಕ್ಷಣ, ಇಮಿಡಿಯೇಟ್ಲಿ, ತಕ್ಷಣ ಅವರು ಕೂಡಲೇ ಆ ವಿಷಯವಾಗಿ ಕ್ರಮ ತೆಗೆದುಕೊಳ್ತಾರೆ. ಕೂಡಲೇ ಕೇಳಿದ ಕೂಡಲೇ ಅವರು ಈ ರೀತಿಯಾದಂತಹ ನಿರ್ಧಾರ, ಒಗ್ಗಟ್ಟಿನಿಂದ ಪ್ರಾರ್ಥಿಸುವುದಕ್ಕೆ ಅವರು ಪ್ರಾರ್ಥಿಸಲು ಆರಂಭಿಸ್ತಾರೆ. ಏನು ಗೊತ್ತಾ? ಇದು ಏನು ತಿಳಿಸ್ತದೆ ಗೊತ್ತಾ? ಆ ಸಭೆಯಲ್ಲಿ ಇದ್ದಂಥ ಐಕ್ಯತೆ, ಆ ಸಭೆಯಲ್ಲಿದ್ದಂಥ ಒಂದೇ ಮನಸ್ಸಿರುವಾಗ ನಾವು SMS ಮಾಡಿ, ಮೊಬೈಲ್ನಿಂದ ಫೋನ್ ಕಾಲ್ ಮಾಡಿ, ಪ್ರಾರ್ಥನೆ ಇದೆ ಬನ್ನಿರಿ ಹೇಳೋದೇ ಬೇಕಾಗಿಲ್ಲ. ಒಂದು ಮನಸ್ಸಿದ್ರೆ ಸಾಕು. ಹಲ್ಲೆಲೂಯಾ! ಒಂದು ಮನಸ್ಸಿದ್ರೆ ಸಾಕು. ಒಂದು ಮನಸ್ಸಿಗೆ ಸುದ್ದಿ ಮುಟ್ತಂತಂದ್ರೆ ಎಲ್ಲ ಮನಸ್ಸುಗಳಿಗೆ ಸುದ್ದಿ ಮುಟ್ತದೆ. ಯಾವ ಮನಸ್ಸು ಒಂದಿರ್ತದೋ ಆ ಮನಸ್ಸು ಆ ಸುದ್ದಿಯನ್ನು ಹರಡುತ್ತಾ ಯಾರಿಗೆ ಮುಟ್ಟಿಸ್ಬೇಕೋ ಅದು ಮುಟ್ಟಿಸ್ತದೆ. ಯಾಕೆ? ಇದು ನಮ್ಮ ಮನಸ್ಸು ಒಂದಾಗಿದೆ. ಹಲ್ಲೆಲೂಯಾ! ನಮ್ಮ ಮನಸ್ಸು ಒಂದಾಗಿದೆ ಅಂತಂದ್ರೆ ಆ ಸಭೆಗೆ, ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗುವ ಸಂಗತಿ ಏನು ಗೊತ್ತಾ? ಈ ಸಭೆ ಇಲ್ಲಿ ನಂಬಿಕೆಗೆ ಬಂದವರು 100 ಜನ ಅಲ್ಲ, 200 ಜನ ಅಲ್ಲ, ಅಲ್ಲಿ ಅವರು ನಂಬಿಕೆಗೆ ಬಂದವರು 3000 ಜನ ಅಷ್ಟೇ ಅಲ್ಲ, 5000 ಜನ. ಪ್ರಿಯರೇ, 5000 ಜನ. ಒಂದೇ ಮನಸ್ಸು. ಸೊ ಅವರು ಈ ರೀತಿಯಾಗಿ ಐಕ್ಯತೆಯಿಂದ ಪ್ರಾರ್ಥಿಸುವಾಗ, ದಯವಿಟ್ಟು ನೆನಪಿಟ್ಕೊಳ್ರಿ, ಐಕ್ಯತೆಯಿಂದ ಪ್ರಾರ್ಥಿಸುವಾಗ, ಐಕ್ಯತೆಯಿಂದ ಧಿಕ್ಕಾರ, ಒಗ್ಗಟ್ಟು, ಅದು ಇದು ಅಂತ ಹೇಳಿ ಪ್ರೊಸೆಷನ್ ಮಾಡಿ ಹೋಗುವುದರಿಂದಲ್ಲ, ಐಕ್ಯತೆಯಿಂದ ಪ್ರಾರ್ಥಿಸುವಾಗ, ಹಲ್ಲೆಲೂಯಾ, ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಪ್ರಾರ್ಥಿಸುವಾಗ ಅದನ್ನು ತಡೆಗಟ್ಟುವ ಶಕ್ತಿ, ಸಾಮರ್ಥ್ಯ ಯಾವುದಕ್ಕೂ ಇರುವುದಿಲ್ಲ. ಹಲ್ಲೆಲೂಯಾ! ಐಕ್ಯತೆಯ ಪ್ರಾರ್ಥನೆಯ ವಿಶೇಷತೆ ಇದು. ನಾವು ಒಗ್ಗೂಡಿ ಪ್ರಾರ್ಥಿಸುವಾಗ ಯಾವ ಶಕ್ತಿಯೂ ಕೂಡ ಅದನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ.
ಸಾಧ್ಯವಿಲ್ಲ. ಸೊ ಅವರು ಕೂಡಲೇ ಕ್ರಮ ತೆಗೆದುಕೊಳ್ತಾರೆ. ಎರಡನೆಯದು, ಈ ಐಕ್ಯತೆಯ ಪ್ರಾರ್ಥನೆಯಲ್ಲಿ ಗಮನಿಸಬೇಕೇನೆಂದರೆ, ಅವರು ದೇವರನ್ನ ಪ್ರಾರ್ಥಿಸ್ತಾರೆ, ದೇವರ ಸನ್ನಿಧಾನದಲ್ಲಿ ಅವರು ಪ್ರಾರ್ಥಿಸ್ತಾರೆ. ಅವರು ಇಲ್ಲ, ನಮಗೆ ಗವರ್ನರ್ ಹೆರೋದನ ಇನ್ಫ್ಲೂಯೆನ್ಸ್ ಇದೆ, ಅವ್ರ ಕಡೆ ಒಂದು ಏನಂತಾರೆ ರಿಕ್ವೆಸ್ಟ್ ತೊಗೊಂಡು ಹೋಗೋಣ, ಸಾಹೇಬ್ರೇ ನಮಗೆ ಇವರು ಈ ಯಾಜಕರೆಲ್ಲ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ, ಜೈಲಿಗೆ ಹಾಕ್ತಾ ಇದ್ದಾರೆ, ಸೊ ಪೆಟಿಷನ್ ತೊಗೊಂಡು ಹೋಗೋಣ, ಓಕೆ ರಿಕ್ವೆಸ್ಟ್ ಮಾಡೋಣ. ಮಾಡಲಿಲ್ಲ. ಅವರು ಅಧಿಕಾರಿಗಳಿಗೆ ಮೊರೆ ಹೋಗಲಿಲ್ಲ. ಅಥವಾ ಕೆಲವೊಂದು ಸಾರಿ ನಾವು ಈ ವಿಧಾನವನ್ನು ಮಾಡ್ತೇವೆ, ಏನಂದರೆ ದುರಾತ್ಮಗಳೇ ಬಿಟ್ಟು ಹೋಗ್ರಿ, ದುರಾತ್ಮಗಳೇ ಬಿಟ್ಟು ಹೋಗ್ರಿ. ಆ ದುರಾತ್ಮಗಳ ಕುರಿತು ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ, ದುರಾತ್ಮಗಳ ಕೆಲಸ ಮಾಡ್ತಾ ಇದ್ದು, ಬಟ್ ಅದರ ಕುರಿತು ಕೂಡ ಅವರು ತಲೆ ಕೆಡಿಸಿಕೊಳ್ಳಿಲ್ಲ. ಅವರು ಪ್ರಾರ್ಥಿಸ್ತಾ ಇರುವಂಥ ಸಮಯದಲ್ಲಿ ಅದನ್ನು ನಾವು ವಿಶೇಷವಾಗಿ ಗುರುತಿಸಬೇಕು. ಸೊ ಕೂಡಲೇ ಕ್ರಮ ತೆಗೆದುಕೊಳ್ತಾರೆ, ದೇವರನ್ನು ಪ್ರಾರ್ಥಿಸುವ ನಿರ್ಧಾರ ಮಾಡ್ತಾರೆ. ಮತ್ತು ಅಲ್ಲಿ ದೇವರನ್ನು ಪ್ರಾರ್ಥಿಸುವಾಗ ದೇವರು ಮಾಡಿದ ಕಾರ್ಯಗಳನ್ನ ನೆನಪು ಮಾಡಿಕೊಡ್ತಾರೆ. ಅವರು ಪ್ರಾರ್ಥನೆಯಲ್ಲಿ ಅವ್ರು ಏನು ಪ್ರಾರ್ಥಿಸ್ತಾ ಇದ್ದಾರೆ, ದೇವರೇ ನೀನು ಇಂಥ ಕೆಲಸ ಮಾಡಿದ್ದಿ, ಇಂಥ ಕೆಲಸ ಮಾಡಿದ್ದಿ, ಇಂಥ ಕೆಲಸ ಮಾಡಿದ್ದಿ, ಅದನ್ನು ಅವರು ದೇವರಿಗೆ ನೆನಪು ಮಾಡಿಕೊಡ್ತಾರೆ. ನೋಡ್ರಿ, ಅದು ವಚನ 24 ಹೇಳ್ತದ್ರ, ಒಡೆಯನೇ ಭೂಮಿಯಾಕಾಶಗಳನ್ನು, ಏನು ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ಅಪ್ಪ, ಈ ಭೂಮಿ, ಈ ಆಕಾಶ, ಈ ಸಮುದ್ರ, ಇದೆಲ್ಲವನ್ನ ನಿರ್ಮಿಸಿದಂಥವನು ನೀನು. ನಮ್ಮ ನಿರ್ಧಾರ ಏನು ಗೊತ್ತಾ, ಈ ಭೂಮಿ, ಆಕಾಶ, ಸಮುದ್ರಗಳನ್ನೆಲ್ಲ ನಿರ್ಮಿಸಿದಂಥ ನಿನ್ನ ಮಾತು ಕೇಳೋದಕ್ಕೆ ನಿರ್ಧರಿಸುವಾಗ ನಮಗೆ ಗೊತ್ತಿದೆ, ಇದು ನೀನು ಸ್ವಾಮಿ, ನೀನು ಈ ಕೆಲಸ ಮಾಡುವವನು, ನೀನು ಸೃಷ್ಟಿಕರ್ತನು, ನೀನು ಸರ್ವಶಕ್ತನು, ನೀನು ಶ್ರೇಷ್ಠನು, ನೀನು ಈ ಕೆಲಸ ಮಾಡಿದ್ಯಾ, ನೀನು ಈ ಕೆಲಸ ಮಾಡಿದ್ಯಾ, ನೀನು ಈ ಕೆಲಸ ಮಾಡಿದ್ಯಾ. ದೇವರು ಮಾಡಿದ ಕೆಲಸಗಳನ್ನು ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಅವರು ಈ ಕೀರ್ತನೆ, 2ನೇ ಕೀರ್ತನೆಯ ಮೊದಲಿನ 6 ವಚನಗಳನ್ನ ಪ್ರಸ್ತಾಪಿಸುವ ವಾಕ್ಯವನ್ನು ಅಲ್ಲಿ ಅವರು ಅರಿಕೆ ಮಾಡ್ತಾರೆ. ಆ ಕೀರ್ತನೆಯನ್ನು ಅವರು ಹೇಳುವಂಥದ್ದನ್ನು ನೋಡ್ತಾರೆ. ನಾವು ವಿಶೇಷವಾಗಿ ಈ 25ನೇ ವಚನದಿಂದ ನಮ್ಮ ಪಿತೃವಾದ ದಾವೀದನ ಬಾಯಿಯಿಂದ ಅನ್ಯ ಜನಗಳು ಯಾಕೆ ರೇಗಿದ್ರು, ಸೊ ಅವ್ರು ಏನು ಕೋಟ್ ಮಾಡ್ತಾ ಇದ್ದಾರೆ, ವಾಕ್ಯವನ್ನು ಕೋಟ್ ಮಾಡ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಾರೆ. ಅನೇಕರು ವಾಕ್ಯವನ್ನೇ ಓದುವುದಿಲ್ಲ, ಏನು ಕೋಟ್ ಮಾಡ್ಲಿಕ್ಕೆ ಸಾಧ್ಯ? ಬೈಬಲ್ನೇ ಓದುವುದಿಲ್ಲ, ಬೈಬಲ್ನೇ ಇವಾಗ ಓದಕ್ಕೆ ಬರೋದಿಲ್ಲ ಅಂತ ಕೇಳಿಸ್ಕೋಬಹುದು, ಅದು ಕೂಡ ಸಾಧ್ಯ, ಅದಕ್ಕೂ ಮನಸ್ಸಿಲ್ಲ ಕೆಲವರಿಗೆ. ಇಲ್ಲಿ ಇವರ ಪ್ರಾರ್ಥನೆಯ ವಿಶೇಷತೆ ಏನು ಗೊತ್ತಾ, ಅವರು ದೇವರು ಮಾಡಿದ ಕಾರ್ಯಗಳನ್ನು ಅವರು ಸಾರಿ ಹೇಳ್ತಾ ಇದ್ದಾರೆ. ಅವರು ದೇವರ ಸನ್ನಿಧಾನದಲ್ಲಿ ಆತನ ಒಂದು ಏನಂತಾರೆ ಸಾಮರ್ಥ್ಯವನ್ನು ಪ್ರಕಟಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಅಲ್ಲಿ ವಿಶೇಷವಾಗಿ ನಾವು ಗಮನಿಸ್ತಾ ಇರುವಂತೆ ಅವರು ಯಾವ ರೀತಿಯಾಗಿ ವಾಕ್ಯವನ್ನು ಉಲ್ಲೇಖಿಸ್ತಾ ಇದ್ದಾರೆ, ವಾಕ್ಯವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ವಾಕ್ಯ. ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಪ್ರಾರ್ಥಿಸುವಾಗ ದೇವರೇ ಅದನ್ನು ಕೊಡು, ಅದನ್ನು ಮಾಡು, ಅದನ್ನು ಕೊಡು, ಅದನ್ನು ಮಾಡು. ವಾಕ್ಯ ಬೇಕು ನಮಗೆ, ವಾಕ್ಯವನ್ನು ಪ್ರಸ್ತಾಪಿಸಬೇಕು. ಇವಾಗ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಅಪ್ಪ ನೆರೆಯವನನ್ನು ನಾವು ಪ್ರೀತಿಸ್ಬೇಕಂತ ನಿನ್ನ ವಾಕ್ಯ ಹೇಳ್ತದೆ. ಅಪ್ಪ ನಾವು ನಿನ್ನನ್ನು ಪ್ರೀತಿಸ್ಬೇಕಂತ ವಾಕ್ಯ ಹೇಳ್ತದೆ. ಅದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ, ನಾವು ನಿನ್ನನ್ನು ಪ್ರೀತಿಸುವುದಕ್ಕೆ ಸಹಾಯ ಮಾಡು. ನಾವು ನಿನ್ನ ಆ ಒಂದು ಪ್ರೀತಿಯನ್ನು ಲೋಕಕ್ಕೆ ತೋರಿಸುವುದಕ್ಕೆ ನಮಗೆ ಸಹಾಯ ಮಾಡು. ಆಧಾರ ಏನು? ವಾಕ್ಯ. ನಿನ್ನ ಉಪಕಾರಗಳನ್ನು ನಾವು ಮತ್ತೊಬ್ಬರಿಗೆ ತಿಳಿಸಬೇಕು. ವಾಕ್ಯ ಇದೆಯಾ? ದೆಕಪೋಲಿ ಪ್ರಾಂತ್ಯದಲ್ಲಿ ಯೇಸು ಸ್ವಾಮಿ ಆ ದೆವ್ವ ಹಿಡಿದ ಮನುಷ್ಯನು ಆತನನ್ನು ಹಿಂಬಾಲಿಸಲು ಬಂದಾಗ ಯೇಸು ಸ್ವಾಮಿ ಅವನಿಗೆ ಹೇಳಿದ ಮಾತಿದು, ನೀನು ಹೋಗಿ ನಿನ್ನ ಜನರಿಗೆ ದೇವರು ನಿನ್ನ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ಹೋಗಿ ಹೇಳು. ಸೊ ವಾಕ್ಯ. ಹೊರಟು ಹೋಗಿ ಶಿಷ್ಯರನ್ನ ಮಾಡ್ರಿ ಅಂತ ಹೇಳಿರುವ ನಿನ್ನ ವಾಕ್ಯದ ನಿಮಿತ್ತ ನಾವು ಇವರಿಗಾಗಿ ಪ್ರಾರ್ಥಿಸ್ತೇವೆ. ವಾಕ್ಯ ಬೇಕು ಪ್ರಿಯರೇ. ಆದಿ ಸಭೆಯ ಪ್ರಾರ್ಥನೆ, ಐಕ್ಯತೆಯ ಪ್ರಾರ್ಥನೆ, ಒಂದೇ ಮನಸ್ಸಿನ ಪ್ರಾರ್ಥನೆಯ ವಿಶೇಷತೆ ಇದಾಗಿತ್ತು. ವಾಕ್ಯ ಆಧರಿಸಿ
ಅವರು ಪ್ರಾರ್ಥಿಸುವಂಥವರಾಗಿದ್ದರು. ಸೊ ಇಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ವಿರೋಧವನ್ನು ಎದುರಿಸುವಾಗ ಒಗ್ಗಟ್ಟಿನಿಂದ, ನಂಬಿಕೆಯಿಂದ ನಾವು ದೇವರನ್ನು ಗೌರವಿಸುವಂಥ ಪ್ರಾರ್ಥನೆಗಾಗಿ ಒಟ್ಟಾಗಿ ಸೇರಿ ಬರಬೇಕು. ಹಲ್ಲೆಲೂಯಾ. ಒಟ್ಟಾಗಿ ಸೇರಿ ಬರಬೇಕು. ನಮ್ಮ ಬೆಳಗಿನ ಪ್ರಾರ್ಥನೆಯಾಗಿರಲಿ, ಮಧ್ಯಾಹ್ನದ ಪ್ರಾರ್ಥನೆಯಾಗಿರಲಿ, ನಾವು ರಾತ್ರಿ ಸಾಯಂಕಾಲ ಮಾಡುವ ಪ್ರಾರ್ಥನೆಗಳಾಗಿರಲಿ, ಇವೆಲ್ಲವುಗಳಿಗೆ ನಮ್ಮಲ್ಲಿ ಐಕ್ಯತೆ ಬೇಕು. ಐಕ್ಯತೆಯ ಪ್ರಾರ್ಥನೆಯಲ್ಲಿ ಬಲವಿದೆ. ಐಕ್ಯತೆಯ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವಂಥದ್ದೇನು? ದೇವರೇ, ನಾವು ಒಂದು ಯಾವುದೇ ಸ್ಥಳಕ್ಕೆ ಹೋದಾಗ ಈ ಸ್ಥಳ ಇದನ್ನು ನಿರ್ಮಿಸಿದವು ನೀನು ಸ್ವಾಮಿ, ನಿರ್ಮಿಸಿದವು ನೀನು, ಇದರ ಒಡೆಯನು ನೀನು. ನಾವು ಅದನ್ನು ಉಲ್ಲೇಖಿಸು. ವಾಕ್ಯ ಹೇಳಬೇಕು, ಸ್ವಾಮಿ ಕಾಲಿಡುವ ಪ್ರತಿಯೊಂದು ಸ್ಥಳ ನೀನು ಯೆಹೋಶುವನಿಗೆ ಮಾತು ಕೊಟ್ಟು ನಾನು ನಿನಗೆ ಕೊಡ್ತೇನಂತ. ಈ ಸ್ಥಳ, ಇಲ್ಲಿರುವ ಜನಾಂಗ, ಇಲ್ಲಿರುವಂಥ ವಿಶ್ವಾಸಿಗಳು, ಇಲ್ಲಿರುವಂಥ ಜನರು ನಿನ್ನ ಬೆಳಕನ್ನು ತಮ್ಮ ಜೀವನದಲ್ಲಿ ಅನುಭವಿಸಬೇಕು. ವಾಕ್ಯ ಆಧರಿಸಿ ಸ್ವಾಮಿ ನನಗೆ ಧೈರ್ಯ ಕೊಡು, ನನಗೆ ಅವಕಾಶ ಕೊಡು, ನನಗೆ ಇಲ್ಲಿರುವ ದೊರೆತನಗಳನ್ನು ನೀನು ಹೇಳಿರುವ ವಾಕ್ಯದ ಆಧಾರವಾಗಿ ಆ ದೊರೆತನಗಳನ್ನು ಯೇಸುವಿನ ಹೆಸರಿನಲ್ಲಿ ನಾನು ಎದುರಿಸ್ತೇನೆ, ವಾಕ್ಯ ಆಧಾರಿತವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಐಕ್ಯತೆಯ ಒಂದೇ ಮನಸ್ಸಿನ ಪ್ರಾರ್ಥನೆ ಅದು ಬಲವಾದ ಕಾರ್ಯ ಮಾಡ್ತದೆ, ಬಲವಾದ ಕಾರ್ಯ ಮಾಡ್ತದೆ. ಇಂದು ನಾವು ಒಂದು ವೇಳೆ ಈ ವಿಷಯ ನಾವು ಯೋಚಿಸುವಾಗ ಈ ಒಂದು ಐಕ್ಯತೆಯ ಪ್ರಾರ್ಥನೆಯ ಸಾಮರ್ಥ್ಯ ಒಂದು ವೇಳೆ ನಾವು ಗಮನಿಸಲು ಹೋಗುವಾಗ ಒಂದು ಐತಿಹಾಸಿಕ ಒಂದು ಘಟನೆ ನಿಮ್ಮ ಗಮನಕ್ಕೆ ತರ್ತೇನೆ. ಇದು ನಮ್ಮ ಪಕ್ಕದ ದೇಶ ಚೀನಾದಲ್ಲಿ ಆದಂಥದ್ದು. ಓಕೆ, 1959ನೇ ಇಸ್ವಿಯಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಆ ಒಂದು ದೇಶ ಎಲ್ಲ ಜನರು, ವಿಶೇಷವಾಗಿ ಸೇವೆ ಮಾಡುವಂತಹ ಜನರ ಸೇವೆ ಕಾರ್ಯವನ್ನು ನಿರ್ಬಂಧಿಸಿ, ನಿಷೇಧಿಸಿ ಮುಚ್ಚಿಬಿಡ್ತು. ಓಕೆ, ಯಾವ ಸೇವೆಯ ಕಾರ್ಯಗಳಾಗಬಾರ್ದು, ಸ್ವಾರ್ಥ ಸಾರಲೇಬಾರದು ಅಂತ ದೇಶ ಒಂದು ಕಠೋರವಾದ ಆಜ್ಞೆಯನ್ನು ತಂದು ಮುಚ್ಚಿಬಿಡ್ತು. ಇದು 1959ನೇ ಇಸ್ವಿಯಲ್ಲಿ. ಅದಾದ ಮೇಲೆ ಏನಾಯ್ತಪ್ಪ ಅಂತಂದರೆ, ಜಗತ್ತಿನ ಎಲ್ಲ ಜನರು ಏನು ಯೋಚನೆ ಮಾಡಿದರು, ಇಂಥ ಭಯಂಕರವಾದ ಕಠೋರವಾದ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, ಇದು ಸಭೆಯ ವಿರುದ್ಧ ಇಂಥ ಭಯಂಕರವಾದ ನಿರ್ಧಾರ ತೆಗೆದುಕೊಂಡಿದೆ. ಆ ದಿವಸಗಳಲ್ಲಿ ಸುಮಾರು 20 ಲಕ್ಷ ವಿಶ್ವಾಸಿಗಳು ಚೀನಾದಲ್ಲಿ ಇದ್ದರು ಅವಾಗ, 1959ನೇ ಇಸ್ವಿಯಲ್ಲಿ. ಓಕೆ, 20 ಲಕ್ಷ ವಿಶ್ವಾಸಿಗಳು ಇದ್ದರು. ಸೊ ಜಗತ್ತಿನ ಜನರೆಲ್ಲ ಏನು ಯೋಚನೆ ಮಾಡಿದ್ರಪ್ಪ ಅಂತಂದರೆ, ಇಂಥ ಭಯಂಕರವಾದ ಹಿಂಸೆ, ಕಷ್ಟ, ಸೆರೆಮನೆ ವಾಸ ಬಂದಿರುವುದರಿಂದ ಮುಗಿದು ಹೋಯ್ತಿನ ಕತೆ. ಅಲ್ಲಿ ಯಾರೂ ಸಹ ಯೇಸು ಸ್ವಾಮಿಯನ್ನು ನಂಬುವುದಿಲ್ಲ, ಹಿಂಬಾಲಿಸುವುದಿಲ್ಲ. ಇನ್ನು ಅಲ್ಲಿ ವಿಶ್ವಾಸಿಗಳ ಸಂಖ್ಯೆ ಪೂರ್ತಿ ಕುಸಿದು ಹೋಗ್ತದೆ ಅಂತ ಎಲ್ಲ ನಿರ್ಧಾರ ಮಾಡಿಬಿಟ್ರು. ಆದರೆ 1979ನೇ ಇಸ್ವಿಯಲ್ಲಿ ಚೈನಾ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳಾದ ನಿಮಿತ್ತ ತಿರುಗಿ ಜನರು ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವುದಕ್ಕೆ ಸಾಧ್ಯವಾಯಿತು. ಒಳಗೆ ಹೋಗ್ತಾರೆ. ಒಳಗೆ ಹೋಗುವಾಗ ಅಲ್ಲಿ ಆದಂತಹ ಒಂದು ದೊಡ್ಡ 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 ಬದಲಾವಣೆ ಆಶ್ಚರ್ಯ ಹುಟ್ಟಿಸಿದವರಿಗೆ. ಏನು ಈ ಮೂರು ಏನಂತಾರೆ, ಈ 59ನೇ ಇಸ್ವಿಯಲ್ಲಿ ಇದ್ದಂಥ ಸುಮಾರು 20 ಲಕ್ಷದಷ್ಟು ವಿಶ್ವಾಸಿಗಳು, ಅವರ ಸಂಖ್ಯೆ 1979ನೇ ಇಸ್ವಿಯಲ್ಲಿ ಒಳಗೆ ಪ್ರವೇಶಿಸುವಾಗ ಅದು 30 ಲಕ್ಷ ದಾಟಿಬಿಟ್ಟಿದೆ. ಹಿಂಸೆಯ ಮಧ್ಯದಲ್ಲಿ, ಸೆರೆಮನೆಯ ವಾಸದ ಮಧ್ಯದಲ್ಲಿ, ಕಠೋರವಾದ ಅನೇಕ ರೀತಿಯಾದಂಥ ಕಷ್ಟದ ಸನ್ನಿವೇಶದಲ್ಲಿ ಸಭೆ 20 ವರ್ಷದಲ್ಲಿ 53% ಹೆಚ್ಚಾಗಿಬಿಡ್ತು. ಏನಾಗ್ತದೆ ಪ್ರಿಯರೇ? ನಾವು ನೆನಪಿಟ್ಕೊಳ್ಬೇಕು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಆತನನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ.
ಸೊ ಆ ಒಂದು ಕರ್ತನ ಶಕ್ತಿ ಸಾಮರ್ಥ್ಯವನ್ನು ಯಾವುದೇ ರೀತಿಯಾದಂಥ ಶಕ್ತಿ ವಿರೋಧಿಸಿ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಭೆ ನಂಬಿಗಸ್ತರಾಗಿ ಐಕ್ಯತೆಯಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಲಾರಂಭಿಸುವಾಗ ಅದರ ಶಕ್ತಿಯನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ! ಯಾರಿಂದಲೂ ಸಾಧ್ಯವಿಲ್ಲ. ಇದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಸೊ ನಮಗೆ ಇರುವ ಪ್ರಶ್ನೆ ಇದು, ಯೇಸು ಸ್ವಾಮಿಯ ನಿಮಿತ್ತ ನಾವು ಕಷ್ಟವನ್ನು ಎದುರಿಸುವಾಗ ಏನು ಮಾಡ್ತೇವೆ? ಹಿಂಸೆಯನ್ನು ಎದುರಿಸುವಾಗ ಏನು ಮಾಡ್ತೇವೆ? ನಿಲ್ಲಿಸ್ಬಿಡೋದಾ? ಅಥವಾ ಆದಿ ಸಭೆಯ ವಿಧಾನ ಒಗ್ಗಟ್ಟಿನಿಂದ ಪ್ರಾರ್ಥಿಸಿ, ಹಲ್ಲೆಲೂಯಾ, ಐಕ್ಯತೆಯಿಂದ ಪ್ರಾರ್ಥಿಸೋದು. ನಾವು ಆ ಐಕ್ಯತೆಯ ನಿಮಿತ್ತ, ಐಕ್ಯತೆಯ ವಿಶೇಷತೆ ಅಂತ ಗುರುತಿಸಿ ಆದರೂ ನಾವು ಕೂಡಿ ಬಂದು ಪ್ರಾರ್ಥಿಸುವಂಥವರಾಗಿರಬೇಕು. ನಮ್ಮ ಸಮಸ್ಯೆ ಏನಂದರೆ, ಯಾರೋ ಏನೋ ಅಂದರೂ ಸುವಾರ್ತೆಯ ನಿಮಿತ್ತ ಎಲ್ಲರಿಗೂ ಸುದ್ದಿ ಮುಟ್ಟಿಸುವಂಥದ್ದು. ಕೆಲವರದ್ದು ಅಂತೂ ಫಾರ್ವರ್ಡಿಂಗ್ ಮಿನಿಸ್ಟ್ರಿ ಅಂತ ಕೇಳಿದ್ದೀರಾ? ಇದು ಫಾರ್ವರ್ಡಿಂಗ್ ಮಿನಿಸ್ಟ್ರಿ ಅಂದರೆ ವಾಟ್ಸಪ್ನಲ್ಲಿ ಬಂತು ಅದನ್ನು ಫಾರ್ವರ್ಡ್ ಮಾಡೋದು. ಕೆಲವೊಂದು ಸಾರಿ ಅದರೊಳಗೆ ಏನಿದೆ ಅಂತ ನೋಡುವುದಿಲ್ಲ, ಓದುವುದಿಲ್ಲ. ಪ್ರಾರ್ಥನೆ ಮಾಡೋದು ಮುಗಿದೋಯ್ತು, ಅದನ್ನು ಓದುವುದಿಲ್ಲ, ನೋಡುವುದಿಲ್ಲ. ಯಾರೋ ಫಾರ್ವರ್ಡ್ ಮಾಡಿದ್ದಾರೆ, ಇವರು ಫಾರ್ವರ್ಡ್ ಮಾಡೋದು. ಮಿನಿಸ್ಟ್ರಿ ಆಫ್ ಫಾರ್ವರ್ಡಿಂಗ್. ಫಾರ್ವರ್ಡ್ ಮಾಡುವ ಸೇವೆ ಅವರದು. ಪ್ರಿಯರೇ, ಆದಿ ಸಭೆ ಫಾರ್ವರ್ಡ್ ಮಾಡಲಿಲ್ಲ. ಇನ್ನು ಕೆಲವರು ಹಾಗೆ ಮಾಡ್ತಾರಲ್ಲ, ಅದೇ ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಿರಿ, ಸಿಸ್ಟರ್ ಪ್ರಾರ್ಥನೆ ಮಾಡಿರಿ, ನೀವು ವಾಟ್ಸಪ್ಪು ರೀಲ್ಸ್ ನೋಡ್ಕೊಂಡು ಕುಂತಿರ್ತೇವ್ರಿ. ಎಲ್ಲ ಫಾರ್ವರ್ಡ್ ಮಾಡೋಂಥ ರೂಢಿ ಆಗಿಬಿಟ್ಟಿದೆಲ್ಲ. ಎಲ್ಲ ಫಾರ್ವರ್ಡ್ ಮಾಡೋದು. ನಾವು ಕೈ ಕಟ್ಟಿ ಕೂತ್ಕೊಂಡು ರೀಲ್ಸ್ ನೋಡ್ತಾ, ಯೂಟ್ಯೂಬ್ ನೋಡ್ತಾ, ಅದನ್ನು ಮಾಡ್ತಾ ಇದನ್ನು ಮಾಡ್ತಾ ಕಾಲಹರಣ ಮಾಡುವಂಥದ್ದು. ಆದಿ ಸಭೆ ಹಾಗೆ ಮಾಡಲಿಲ್ಲ. ಪ್ರಿಯರೇ, ನಾವು ಪ್ರಾರ್ಥಿಸುತ್ತೇವೋ? ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ? ಅದು ಕೂಡಿ ಬಂದು ಪ್ರಾರ್ಥಿಸುವಂಥ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೇವೋ? ದೂರ ಆಗ್ತಾ ಇದ್ದೀರಿ ಅಂತಂದರೆ ನೀವಿರುವ ಅಕ್ಕಪಕ್ಕದ ಕೆಲವೊಂದು ವಿಶ್ವಾಸಿಗಳನ್ನು ಸೇರಿಸಿ, ನೀವಿರುವ ಸ್ಥಳಗಳಲ್ಲಿ 1, 2, 3 ಜನ ಸೇರಿ ಪ್ರಾರ್ಥಿಸ್ಬೋದಾ? ನಿರ್ಧಾರ ಮಾಡಿರಿ. ಪ್ರಿಯರೇ, ಕೆಲವ್ರಿಗಂತೂ ಕಷ್ಟ ಬಂದಾಗ ಅಷ್ಟೇ ದೇವ್ರು ನೆನಪಾಗ್ತದೆ. ಆ ಒಂದು ಸ್ವಾರ್ಥಿಗಳು ನಾವು ಆಗಬಾರ್ದು. ನಮ್ಮ ಜೀವಿತದಲ್ಲಿ ನಾವು ನಿರಂತರವಾಗಿ ಯಾವಾಗಲೂ ದೇವರನ್ನು ಆಶ್ರಯಿಸುವಂಥವರು ನಾವಾಗಿರಬೇಕು. ಕೊನೆಯದಾಗಿ 29ನೇ ವಚನ ನೋಡ್ರಿ, 29-30ನೇ ವಚನ. ಅವರ ಪ್ರಾರ್ಥನೆಯನ್ನು ನಾವು ಸ್ವಲ್ಪ ಗಮನಿಸಬೇಕು, ಬಹಳ ವಿಶೇಷವಾಗಿ. ಆ ನಂಬಿಕೆ ಆಧಾರಿತವಾದ ಪ್ರಾರ್ಥನೆ. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಇಲ್ಲಿ ಅವರ ಪ್ರಾರ್ಥನೆಯಲ್ಲಿ, ಕರ್ತನೇ ನಮ್ಮನ್ನು ಕಾಪಾಡು, ನಮ್ಮನ್ನು ಕಾಪಾಡು ಇದೆಯಾ ಪ್ರಾರ್ಥನೆಯಲ್ಲಿ? ಹಲೋ, ದೇವರೇ ನಮ್ಮನ್ನು ಕಾಪಾಡು, ನಮ್ಮನ್ನು ಸುರಕ್ಷಿತವಾಗಿಡು. ಪ್ರಾರ್ಥನೆ ಇದೆಯಾ? ಪ್ರಾರ್ಥನೆಯ ರಿಕ್ವೆಸ್ಟ್ನಲ್ಲಿ ಗಮನಿಸಿ, ಇಲ್ವೇ ಇಲ್ಲ. ನಮ್ಮನ್ನು ಕಾಪಾಡು ಇಲ್ಲ. ಪ್ರಾರ್ಥನೆ ಬಹಳ ಸ್ಪಷ್ಟ. ಅವ್ರು ಕೇಳ್ತಾ ಇರುವಂಥದ್ದು ಏನು ಗೊತ್ತಾ? ದೇವರೇ ನಮಗೆ ಧೈರ್ಯ ಕೊಡು ಸ್ವಾಮಿ, ನಮಗೆ ಧೈರ್ಯ ಕೊಡು ಸ್ವಾಮಿ. ಈ ಹಿಂಸೆಯ ಮಧ್ಯದಲ್ಲಿ, ಈ ಬೆದರಿಸುವಿಕೆಯ ಮಧ್ಯದಲ್ಲಿ ನಮಗೆ ಧೈರ್ಯ ಕೊಡು. ಅವರು ಸುರಕ್ಷತೆಗಾಗಿ ಪ್ರಾರ್ಥಿಸಲಿಲ್ಲ, ಆದರೆ ದೇವರು ಕೊಟ್ಟಿರುವ ಧೈರ್ಯವನ್ನು ಅಥವಾ ದೇವರು ಧೈರ್ಯವನ್ನು ಕೊಡಬೇಕು ಅಂತ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಇನ್ಫ್ಯಾಕ್ಟ್ 3 ವಿಷಯ ಅಲ್ಲಿ ಆ ಪ್ರಾರ್ಥನೆ ಗಮನಿಸಿದರೆ 3 ಸಂಗತಿಗಳನ್ನ ಅವರು ಕೇಳ್ತಾ ಇದ್ದಾರೆ. ಅವರು ಮಾತನಾಡುವುದಕ್ಕೆ ಧೈರ್ಯ ಕೇಳ್ತಾ ಇದ್ದಾರೆ. ವಿರೋಧದ ಮಧ್ಯದಲ್ಲಿಯೂ, ಹಿಂಸೆಯ ಮಧ್ಯದಲ್ಲಿಯೂ ನಾವು ನಿನಗೆ ನಂಬಿಗಸ್ತರಾಗಿದ್ದು ಸುವಾರ್ತೆ ಸಾರುವುದಕ್ಕೆ ನಮಗೆ ಧೈರ್ಯ ಕೊಡು. ನಾವು ಅವ್ರನ್ನ ಬಾಯಿ ಮುಚ್ಚು, ಅವ್ರ ಕೈಕಾಲು ಮುರಿ, ಇಲ್ಲ 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 ಸ್ವಾಮಿ. ಇಂಥದರ ಮಧ್ಯದಲ್ಲಿ
ವಿರೋಧದ ಮಧ್ಯದಲ್ಲಿ ನಾವು ಸುವಾರ್ತೆ ಸಾರೋದಕ್ಕೆ ನಮಗೆ ಸ್ವಾಮಿ ನಮಗೆ ಧೈರ್ಯ ಕೊಡು. ಅಷ್ಟು ಮಾತ್ರವಲ್ಲ, ಅವ್ರು ಕೇಳ್ತಾ ಇರುವಂಥದ್ದು, ನೀನು ನಮ್ಮ ಮೇಲೆ ಕೈ ಚಾಚು. ಓಕೆ, ಅಲ್ಲಿ ವಚನ ಹೇಳ್ತದೆ ಏನಂತಾರೆ, ರೋಗ ಪರಿಹಾರ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಉಂಟಾಗುವಂತೆ 29-30 ವಚನ, ನಿನ್ನ ಕೈ ಚಾಚುತ್ತಿರುವಲ್ಲಿ. ಓಕೆ, ನಿನ್ನ ಕೈ ಚಾಚುತ್ತಿರುವಲ್ಲಿ. ಅದೇನು ದೇವರು ಕೈ ಚಾಚುವಂಥದ್ದು ಅಂತಂದ್ರೆ ಏನು? ದೇವರು ಕೈ ಚಾಚುವಂಥದ್ದು ಅಂತಂದ್ರೆ ಅದು ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರಬೇಕು ಸ್ವಾಮಿ. ಪವಿತ್ರಾತ್ಮನ ಬಲ ನಮ್ಮ ಮೇಲೆ ಬೇಕು ಸ್ವಾಮಿ. ಮತ್ತು ಅವರು ಪ್ರಾರ್ಥಿಸುವಂಥದ್ದು, ದೇವರೇ, ನಾವು ಸಾರುವ ಸುವಾರ್ತೆಗೆ, ನಾವು ಸಾರುವ ಸಂದೇಶ ದೃಢಪಡಿಸು, ಅದ್ಭುತಗಳನ್ನು ಮಾಡು, ಸೂಚಕ ಕಾರ್ಯಗಳನ್ನು ಮಾಡು. ಅದು ಅವರ ಪ್ರಾರ್ಥನೆ ಆಗಿತ್ತು. ಇನ್ಫ್ಯಾಕ್ಟ್ ಅದು ವಾಕ್ಯ ಆಧಾರಿತವಾದದ್ದು. ಮತ್ತು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ನೋಡ್ತೇವೆ ನಾವು. 15ನೇ ವಚನದಿಂದ ಆತನು ಅವರಿಗೆ ಕೊಟ್ಟಂಥ ಆಜ್ಞೆ, ಮಾರ್ಕ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. 17ನೇ ವಚನ, ಇದಲ್ಲದೆ ನಂಬುವವರಿಂದ ಏನಾಗ್ತದೆ? ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಅಂತ ಹೇಳಿದನು. ಹಲ್ಲೆಲೂಯಾ! ಇದು ಅವರ ಪ್ರಾರ್ಥನೆ ವಿಷಯ. ಕರ್ತನೇ, ಅದ್ಭುತಗಳನ್ನು ಮಾಡು, ಸೂಚಕ ಕಾರ್ಯಗಳನ್ನು ಮಾಡು. ಅವ್ರು ಮಾಡಿದ್ರ? ಅದೇ ಮಾರ್ಕನ್ ಸುವಾರ್ತೆ 16ನೇ ಅಧ್ಯಾಯದ 19ನೇ ವಚನ ನೋಡ್ರಿ. ಅಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಲು ಇತ್ತಲಾಗಿ, 20ನೇ ವಚನ ನೋಡ್ರಿ, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದಾರೆ. ನಾವು ಈ ಪ್ರಾರ್ಥನೆ ಮಾಡಬೇಕಾಗಿದೆ. ಸ್ವಾಮಿ, ವಿರೋಧ ಇದೆ, ಹಿಂಸೆ ಇದೆ, ಆದರೆ ನಿನ್ನ ಅದ್ಭುತವನ್ನು ನಮ್ಮ ಮುಖಾಂತರ ಮಾಡು. ಹಲ್ಲೆಲೂಯಾ! ನಿನ್ನ ಶಕ್ತಿಯ ಕಾರ್ಯ ನಮ್ಮ ಮುಖಾಂತರ ಮಾಡು. ಸೊ ನಾವು ಸಾರುವ ಸ್ವಾರ್ಥಿಯನ್ನು ಈ ವಿಧದಲ್ಲಿ ಕರ್ತನೆ ನಮಗೆ ಅವಕಾಶ ಕೊಡು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯಾಗಿರಬೇಕು. ಧೈರ್ಯಕ್ಕಾಗಿ ಪ್ರಾರ್ಥಿಸಬೇಕು, ಆತ್ಮನ ಬಲಕ್ಕಾಗಿ ಪ್ರಾರ್ಥಿಸಬೇಕು, ಅದ್ಭುತ ಸೂಚಕ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕು. ಇದು ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಸಂಗತಿಗಳು. ನಾವು ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತೇವ? ನಮ್ಮ ಪ್ರಾರ್ಥನೆಯ ರಿಕ್ವೆಸ್ಟ್ ಏನಿದೆ? ಇನ್ಫ್ಯಾಕ್ಟ್ ಏನು ಗೊತ್ತಾ, ದೇವರು ಬಹಳ ಮಹತ್ವದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ರೋಮ್ ಸಾಮ್ರಾಜ್ಯದಲ್ಲಿ ವಿಶ್ವಾಸಿಗಳ ವಿರುದ್ಧ ಆದಂಥ ಒಂದು ಭಯಂಕರ ಹಿಂಸೆಯ ಸಮಯದಲ್ಲಿ ಈ ಒಂದು ರೋಮಿನ ಒಬ್ಬ ನಾಯಕ, ರೋಮ್ ಸಾಮ್ರಾಜ್ಯದ ನಾಯಕ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥವರನ್ನು ಎಷ್ಟಾಗಿ ದ್ವೇಷಿಸಲಾರಂಭಿಸಿದ ಅಂತಂದರೆ, ಅಲ್ಲಿ ಹಸಿದ ಸಿಂಹಗಳಿಗೆ ಅವರನ್ನು ಎಸೆದು ಬಿಟ್ಟು ಅವರನ್ನು ಕೊಲ್ಲಿಸುವಂಥ ಯೋಜನೆ ಹಾಕಿಕೊಂಡ. ಒಂದು ದಿನ ನಿಗದಿ ಆಯಿತು. ಅವನ ಕೆಲಸ ಅಗರ್ಭ ಶ್ರೀಮಂತ ನಾಯಕ ಆ ಒಂದು ನಿರ್ಧಾರ ಮಾಡ್ತಾನೆ, ಇವರು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಇವರು ಅಂತ ಹೇಳಿ ಯಾರು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದಾರೋ ಅವರನ್ನೆಲ್ಲ ಕೂಡಿಸಿ ಒಂದು ದಿನ ಇದೊಂದು ಪ್ರದರ್ಶನ ಮಾಡುವಂತೆ, ಕೊಲೋಸಿಯಂ ಅಂತ ಒಂದು ರೋಮ್ನಲ್ಲಿ ಒಂದು ಸ್ಥಳ ಇದೆ. ಅದು ಏನಪ್ಪ ಅಂತಂದ್ರೆ ಅದು ಸ್ಟೇಡಿಯಂ. ಅದು ಸುತ್ತಲೂ ಕುಳಿತುಕೊಳ್ತಾರೆ. ಕೆಳಗಡೆ ಏನಾಗ್ತದೆ ಅಂತ ನೋಡಲಿಕ್ಕೆ, ಆ ಒಂದು ಗ್ರೌಂಡ್ನಲ್ಲಿ ಏನಾಗ್ತದೆ ಅಂತ ನೋಡಲಿಕ್ಕೆ ಜನಸಮೂಹ ಕೂಡ್ತಾರೆ. ಸೊ ಅಂಥ ಕೊಲೋಸಿಯಂ ಅನ್ನುವಂಥ ಸ್ಥಳದಲ್ಲಿ ಅವನು ಈ ಒಂದು ಸುದ್ದಿ ಮುಟ್ಟಿಸ್ತಾನೆ, ಇಂತಿಂಥ ದಿನ ನಾವು ಇಂಥ ಕಾರ್ಯ ಮಾಡ್ತಾ ಇದ್ದೇವೆ. ಸೊ ಆ ಸಿಂಹಗಳಿಗೆ ಯಾವುದೇ ಆಹಾರ ಕೊಡದೆ ಹಸಿದು
ಅವುಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಯಾಕೆ? ವಿಶ್ವಾಸಿಗಳನ್ನ ಹರಿದು ತಿನ್ನೋದಕ್ಕೋಸ್ಕರ. ಸೊ ಅವನು ತನ್ನ ವೈಭವದೊಡನೆ ಬಂದು ಕುಳಿತುಕೊಳ್ತಾನೆ. ಆ ಪಕ್ಕದ ಸ್ಥಳಗಳಲ್ಲಿ ಅವನ ಕುಟುಂಬದವರು, ಅವನ ಹೆಂಡತಿ ಅವರೆಲ್ಲ ಕುಳಿತುಕೊಂಡಿದ್ದಾರೆ. ಆ ಕಾರ್ಯಕ್ರಮ ಆರಂಭಿಸಿದರು. ವಿಶ್ವಾಸಿಗಳನ್ನೆಲ್ಲ ಸಿಂಹದ ಆ ಒಂದು ಬೋನುಗಳು ಇರುವಂಥ ಸ್ಥಳಕ್ಕೆ ಅವರನ್ನು ತಂದಿದ್ದಂಥ ಸಮಯದಲ್ಲಿ ಅವರ ಮಾಡಿದ ಅಪರಾಧ ಇದು. ಇವರೆಲ್ಲ ಯೇಸು ಸ್ವಾಮಿಯನ್ನು ನಂಬಿದ್ದಾರೆ, ಇವರೆಲ್ಲ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಈ ಒಂದು ಏನಂತಾರೆ ಹಿಂಸೆ, ಈ ಒಂದು ನಿರ್ಧಾರ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಆ ಸಿಂಹದ ಆ ಬಾಗಿಲುಗಳನ್ನು ತೆರೆಯುತ್ತಾ ಇದ್ದಂತೆ ಅವನು ನೋಡ್ತಾ ಇದ್ದಂಥ ಸಮಯದಲ್ಲಿ ಅವನ ಹೆಂಡತಿ ಕೆಳಗಿಳಿದು ಹೋಗಿ ಅಲ್ಲಿ ಒಬ್ಬ ಹುಡುಗಿಯನ್ನು ಆಕ್ರಮಣ ಮಾಡುತ್ತಿದ್ದಂಥ ಆ ಸಿಂಹದ ಆ ಬಳಿಯಲ್ಲಿ ಅವಳು ಸಹ ಹೋಗಿ ಆ ಮಗಳನ್ನು ಅಪ್ಪಿಕೊಂಡು ನಿಂತುಕೊಂಡಳು. ಆ ಸಿಂಹ ಬಂದು ಅವಳನ್ನು ಆ ಮಗುವನ್ನು ಸಹ ಹರಿದು ತಿಂದು ಹಾಕಿತು. ಇಲ್ಲಿ ಏನಂತಾರೆ, ಮನೋರಂಜನೆಗೋಸ್ಕರ ಮಜಾ ಮಾಡೋದಕ್ಕೋಸ್ಕರ ಕುಳಿತಂಥ ಈ ನಾಯಕನು ತತ್ತರಿಸಿ ಹೋದನು. ಏನಿದು ಸಾಮರ್ಥ್ಯ! ಮರಣದ ಭಯವೇ ಇಲ್ಲದಂಥ ಈ ನಂಬಿಕೆ ಎಂಥ ಶ್ರೇಷ್ಠವಾದದ್ದು. ಇನ್ಫ್ಯಾಕ್ಟ್ ಕ್ರಿಸ್ತ ಶಕ 330 ಸುಮಾರು ಈ ಆದಂಥ ಘಟನೆ ಅದು ಆ ಒಂದು ಸೇರಿ ಬಂದಂಥವರ ಮನಸ್ಸನ್ನೆಲ್ಲ ಬದಲಾಯಿಸಿಬಿಡ್ತು. ಏನಪ್ಪ ಇದು? ಅಗರ್ಭ ಶ್ರೀಮಂತಿಕೆಯಲ್ಲಿ ವಾಸಿಸುತ್ತಾ ಇದ್ದಂಥ ಆ ಹೆಂಡತಿ ತನ್ನ ಸಿಂಹಾಸನವನ್ನು ಬಿಟ್ಟು ಆ ಹಿಂಸೆಗೆ ಒಳಗಾಗುತ್ತಿರುವಂಥ ಆ ಮಕ್ಕಳನ್ನು ಹಿಡಿದು ಅಪ್ಪಿಕೊಂಡು ತನ್ನ ಪ್ರಾಣವನ್ನು ಕೂಡ ಅವಳು ಕೊಡುವಷ್ಟು ಇದು ಎಂತಹ ನಂಬಿಕೆ, ಎಂತಹ ಪ್ರೀತಿ! ಪ್ರಿಯರೇ, ನಾವು ಈ ದಿವಸ ಆದಿ ಸಭೆಯ ಜೊತೆಗೆ ಹೋಲಿಸಿ ನೋಡೋದಾಗಿದ್ದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಸುವಾರ್ತೆಯ ನಿಮಿತ್ತ ಹಿಂಸೆ ಬಂದರೆ ಸುವಾರ್ತೆ ಸಾರುವುದನ್ನು ನಿಲ್ಲಿಸ್ತಾ ಇದ್ದೇವೋ? ಕ್ಷಣವತ್ತು ಯೋಚಿಸಬೇಕು. ಯಾಕಂದರೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಘರ್ಷಣೆ ಆಗ್ತದೆ. ಇನ್ಫ್ಯಾಕ್ಟ್ ನಾವು ರೋಮ್ ಸಾಮ್ರಾಜ್ಯದಂತೆ ಮೊದಲನೆಯ ಶತಮಾನದ ವಿಶ್ವಾಸಿಗಳು ತೋರಿದಂಥ ಆ ನಂಬಿಕೆಯ ಸ್ಥಿರತೆಯನ್ನು ನಾವು ತೋರಿಸಿರುವಂಥದ್ದನ್ನು ನಾವು ಗಮನಿಸುವಾಗ ಆಶ್ಚರ್ಯ ಉಂಟಾಗುವಂಥ ಸಂಗತಿ. ಅವರ ಹಿಂಸೆಯ ಮಧ್ಯದಲ್ಲಿ, ಅವರ ತಿರಸ್ಕಾರದ ಭಯಂಕರವಾದ ದೊಡ್ಡ ಶಕ್ತಿಗಳ ಮಧ್ಯದಲ್ಲಿ ವಿಶ್ವಾಸಿಗಳ ಬಳಿ ಏನಿತ್ತು? ಶಸ್ತ್ರಾಸ್ತ್ರಗಳಿದ್ದವ? ಇಲ್ಲ, ಶಸ್ತ್ರಾಸ್ತ್ರಗಳಿರಲಿಲ್ಲ. ಮತಗಳಿದ್ದವ? ಮತಗಳು ಇರಲಿಲ್ಲ. ಹಣ ಇತ್ತಾ? ಹಣವೂ ಇರಲಿಲ್ಲ. ಸ್ಥಾನಮಾನ ಇತ್ತ? ಅದು ಇರಲಿಲ್ಲ. ಅವರ ಬಳಿ ಇತ್ತು ಒಂದು ಪ್ರಾರ್ಥನೆ. ಹಲ್ಲೆಲೂಯಾ! ಅವರ ಬಳಿ ಇದ್ದಂಥದ್ದು ಪ್ರಾರ್ಥನೆ. ಆ ಪ್ರಾರ್ಥನೆಯೇ ಇತಿಹಾಸದ ದಿಕ್ಕನ್ನು ಬದಲಾಯಿಸಿತು. ಹಲ್ಲೆಲೂಯಾ! ಆ ಪ್ರಾರ್ಥನೆಯ ಜೀವಿತವೇ ಇತಿಹಾಸದ ದಿಕ್ಕನ್ನು ಬದಲಾಯಿಸಿತು. ಅದಕ್ಕಾಗಿ ಈ ದಿವಸ ಸುವಾರ್ತೆ ನಮಗೂ ಬಂದು ಮುಟ್ಟಿದೆ. ಯಾಕಂದರೆ ಆಲ್ಮೋಸ್ಟ್ 300 ವರ್ಷ ಇಂಥ ಭಯಂಕರ ಹಿಂಸೆಯನ್ನು ಎದುರಿಸಿದಂಥ ಆದಿ ಸಭೆ ಸಂಪೂರ್ಣವಾಗಿ ನಾಶವಾಗಿ ಹೋಗಬೇಕಾಗಿತ್ತು. ಆದರೆ ಅವರ ಪ್ರಾರ್ಥನೆಯ ಸಾಮರ್ಥ್ಯ ಎಷ್ಟು ಬಲವಾಗಿತ್ತಂತಂದರೆ ಅದನ್ನು ತಡೆಗಟ್ಟುವುದಕ್ಕೆ ರೋಮ್ ಸಾಮ್ರಾಜ್ಯಕ್ಕೂ ಕೂಡ ಆಗಲಿಲ್ಲ. ಹಲ್ಲೆಲೂಯಾ! ಆಗಲಿಲ್ಲ. ಸೊ ನಾವು ಮತ್ತೊಬ್ಬರಿಗೆ ಹಿಂಸೆ ಆಗುವಾಗ ಅಥವಾ ನಮಗೆ ಕಷ್ಟ ಬರುವಾಗ ಯೇಸು ಸ್ವಾಮಿಯ ನಿಮಿತ್ತ, ಓಕೆ, ನಾವು ಕೆಟ್ಟ ಕೆಲಸ ಮಾಡಿ ಹಿಂಸೆ ಒಳಗಾಗುವುದಲ್ಲ. ಓಕೆ, ನಾವು ಸುವಾರ್ತೆಗೋಸ್ಕರ ಕಷ್ಟಕ್ಕೆ ಒಳಗಾಗುವಾಗ ನಮ್ಮ ಪ್ರಾರ್ಥನೆ ಏನಾಗಿದೆ? ನಾವು ಧೈರ್ಯಕ್ಕಾಗಿ ಪ್ರಾರ್ಥಿಸ್ತೇವೋ, ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತೇವೋ, ಅಥವಾ ಕಾಪಾಡಪ್ಪ ಅಂತ ಪ್ರಾರ್ಥಿಸ್ತೇವೋ, ಅದ್ಭುತ ಮಾಡು, ಸೂಚಕ ಕಾರ್ಯ ಮಾಡು ಅಂತ ಪ್ರಾರ್ಥಿಸ್ತೇವೋ? 31ನೇ ವಚನ ನೋಡ್ರಿ, ಅವರು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಆ ಸ್ಥಳ ಏನಾಯ್ತಂತೆ? ನಡುಗಿತು. ಅವರೆಲ್ಲ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ
ಸಾರುವವರಾದರು. ಇನ್ಫ್ಯಾಕ್ಟ್ ಇತಿಹಾಸದ ಇನ್ನೊಂದು ಘಟನೆ ನಾನಿಲ್ಲಿ ಉಲ್ಲೇಖಿಸ್ತೀನಿ. ಯಾಕೆ ಗೊತ್ತಾ, ಇದು ನಮಗೆ ಭಾಳ ಮಹತ್ವದ ಐಕ್ಯತೆಯ ಪ್ರಾರ್ಥನೆ ಅಂತ ನಾವು ಹೇಳ್ತಾ ಇರುವಾಗ, ಯುಸೂಬಿಯಸ್ ಅನ್ನುವಂಥ ಇತಿಹಾಸಕಾರ ಕ್ರಿಸ್ತಶಕ 324ನೇ ಇಸ್ವಿಯಲ್ಲಿ ಈ ಘಟನೆ ಹೇಳ್ತಾನೆ. ರೋಮ್ ಸಾಮ್ರಾಜ್ಯದ ಅಧಿಪತಿ ಚಕ್ರವರ್ತಿ ಆಜ್ಞೆ ಹೊರಡಿಸ್ತಾನೆ. ಏನಂತ, ಸಭೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರುವಂಥವ್ರೆಲ್ಲರನ್ನ ಬಂಧಿಸಿ ಜೈಲ್ಗಟ್ರಿ ಅಂತ. ಓಕೆ, ಭಾಳ ವಿಶೇಷವಾದ ನಿರ್ಧಾರ. ಈ ನಿರ್ಧಾರಗಳು ಏನಂತಾರೆ, ಸರ್ಕಾರಗಳು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಯಾರ್ಯಾರು ಯೇಸು ಸ್ವಾಮಿ ಹೆಸರನ್ನು ಹೇಳ್ತಾರೋ ಅವ್ರನ್ನೆಲ್ಲ ಜೈಲಿಗೆ ಹಾಕ್ರಿ. ಸೊ ಜೈಲಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿಬಿಟ್ರು. ಜೈಲು ತುಂಬಲಾರಂಭಿಸಿದರು. ಇದು ಭಾಳ ಒಂದು ವಿಚಿತ್ರವಾದ ಘಟನೆ. ಇದು ಗಮನಿಸ್ರಿ, ಏನಾಗ್ತದೆ ನೋಡ್ರಿ. ಸೊ ಆಜ್ಞೆಯ ಮೇರೆಗೆ, ಈ ಚಕ್ರವರ್ತಿಯ ಆಜ್ಞೆಯ ಮೇರೆಗೆ ಈ ಕಾರ್ಯ ಆಗಲಾರಂಭಿಸಿತು. ಆಗುವಾಗ ಸೆರೆಮನೆಯಲ್ಲಿ ಹಾಕಲು ಆರಂಭಿಸುವಾಗ ಏನಾಯ್ತಪ್ಪ ಅಂತಂದರೆ, ಲೆಕ್ಕವಿಲ್ಲದಷ್ಟು ಜನ ಜೈಲಿನಲ್ಲಿ ತುಂಬಿಸಲ್ಪಡಲಾರಂಭಿಸಿದರು. ಬಟ್ ಕೊಲೆಗಾರರು, ಅತ್ಯಾಚಾರಿಗಳು, ದರೋಡೆಕೋರರು ಅವ್ರನ್ನೆಲ್ಲಿ ಹಾಕಬೇಕು? ಎಲ್ಲ ಹಾಕ್ತೀರಿ? ಅವ್ರಿಗೆ ಜೈಲಿಗೆ ಹಾಕಲಿಕ್ಕೆ ಸ್ಥಳ ಇರಲಿಲ್ಲ. ಸೊ ಒಳ್ಳೆಯವ್ರನ್ನೆಲ್ಲ ಜೈಲಿಗೆ ಹಾಕಿದರೆ ಹೊರಗಡೆ ಏನಾಗ್ತದೆ? ಹೊರಗಡೆ ಏನಾಗ್ತದೆ? ವೈರಿಗಳನ್ನು ಪ್ರೀತಿಸಿರಿ ಅಂತ ಶುಭ ಸಂದೇಶವನ್ನು ಹಿಂಬಾಲಿಸುವವರು ಅಂಥವ್ರನ್ನೆಲ್ಲ ಒಳಗೆ ಹಾಕಿಬಿಟ್ರೆ ಏನಾಯ್ತು ಗೊತ್ತಾ? ಇತಿಹಾಸ ಸಾಕ್ಷಿ, ಆ ಪ್ರದೇಶಕ್ಕೆಲ್ಲ ಸಮಾಜದ ಏನಂತಾರೆ ಆಘಾತಕಾರಿ ಆದಂಥ ದುಷ್ಟ ಶಕ್ತಿಗಳು ಹೊರಗಡೆ ಬಿಂದಾಸ್ ಅಡ್ಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಮಾಜ ಉತ್ತಮವಾಗಿ ಆಗ್ತದಾ? ಹಲೋ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಎಲ್ಲರನ್ನೂ ಒಳ್ಳೆಯವ್ರು ನಡ್ಕೊಂಡು ಹೋಗಿ ಜೈಲಿಗೆ ಹಾಕಿದರೆ ಗತಿ ಏನಾಗ್ತದೆ? ಕೆಟ್ಟವರು ಹೊರಗೆ ಬಿಂದಾಸ್ ಅಡ್ಡಾಡ್ತಾರೆ. ಯಾಕೆ? ಒಳಗಡೆ ಸ್ಥಳ ಇಲ್ಲ. ಸೊ ಪ್ರಿಯರೇ, ನಾವು ವಿಶೇಷವಾಗಿ ಅವರು ಐಕ್ಯತೆಯಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ! ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರವರ ಪ್ರಾರ್ಥನೆಯನ್ನು ಕೇಳಿದನು, ಶಕ್ತಿಯುತವಾಗಿ ಉತ್ತರಿಸ್ತಾನೆ. ಆತನು ಪವಿತ್ರಾತ್ಮನನ್ನು ಕಳುಹಿಸುವ ಮೂಲಕ ತನ್ನ ಕೈ ಚಾಚ್ತಾನೆ. ಅವರ ಪ್ರಾರ್ಥನೆಗೆ ಪ್ರತಿಕ್ರಿಯಿಸಿದಂಥ ವಿಷಯ ನಾವು ಗಮನಿಸುವಾಗ ಎರಡು ಸಂಗತಿಗೆ ನಾವು ಗಮನಿಸ್ತೇವೆ. ತನ್ನ ಶಕ್ತಿಶಾಲಿಯಾದ ಸಾನ್ನಿಧ್ಯವನ್ನು ತಿಳಿಸುವ ಹಾಗೆ ಆ ಸ್ಥಳ ಏನಾಗ್ತದೆ? ನಡುಗ್ತದೆ. ದೇವರ ಸಾನ್ನಿಧ್ಯ ಅಲ್ಲಿ ಬಂದಾಗ ಆ ಸ್ಥಳವು ನಡುಗ್ತದೆ. ಮತ್ತು ದೇವರು ಅವರನ್ನು ಪರಿಶುದ್ಧಾತ್ಮನಿಂದ ತುಂಬಿಸಿ ನಡೆಸುವಂಥದ್ದನ್ನು ನೋಡ್ತೇವೆ. ಅವರೆಲ್ಲ ಪ್ರಾರ್ಥಿಸಿದರು, ಆತ್ಮನಿಂದ ತುಂಬಿಸಲ್ಪಟ್ಟರು, ಅವರ ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ ಧೈರ್ಯ ಹೊಂದಿದರು. ಅವರೆಲ್ಲರೂ ದೇವರ ವಾಕ್ಯವನ್ನು ಧೈರ್ಯದಿಂದ ಸಾರುವುದಕ್ಕೆ ಆರಂಭಿಸಿದರು. ದೇವರು ಇದೇ ಕಾರ್ಯ ನಮ್ಮ ಮಧ್ಯದಲ್ಲಿಯೂ ಮಾಡುವಾತನಾಗಿದ್ದ. ನಮಗಿರುವಂಥ ಸ್ಥಿತಿಗತಿಗಳು ಅನೇಕ ರೀತಿಯಾಗಿ ಪ್ರತಿಕೂಲವಾಗಿರುವಂಥ, ಭಯ ಹುಟ್ಟಿಸುವಂಥ, ಕಷ್ಟ ಸಮಸ್ಯೆ ಬರುವಂಥ ಒಂದು ಸನ್ನಿವೇಶಗಳಿರ್ಬೋದು. ಆದರೆ ಐಕ್ಯತೆಯಿಂದ ಕೂಡಿ ಪ್ರಾರ್ಥಿಸುವಾಗ ದೇವರು ದೊಡ್ಡ ಕಾರ್ಯ ಇಂಥ ಸನ್ನಿವೇಶದಲ್ಲಿಯೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಾಡಿದ್ದಾನೆ, ಮಾಡುವುದಕ್ಕೂ ಶಕ್ತನಾಗಿದ್ದಾನೆ. ಸೊ ಈ ದಿವಸ ಇನ್ಫ್ಯಾಕ್ಟ್ ಸಭೆ ಯಾವ ರೀತಿಯಾಗಿ ಎದುರಿಸ್ತಾ ಇದೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳನ್ನ ಹೇಳ್ಬೋದು. ಚೀನಾದ ಘಟನೆ ಏನಪ್ಪ ಅಂತಂದರೆ, ಅಲ್ಲಿರುವಂಥ ವಿಶೇಷತೆ ಏನಂದರೆ, ಈಗ ಕಳೆದ ತಿಂಗಳು ಕೂಡ ಭಾಳ ಕಠೋರವಾದ ಎಲ್ಲ ಸಭಾಪಾಲಕರನ್ನ ಚೀನಾ ದೇಶದಲ್ಲಿ ಮೊನ್ನೆ ಎಲ್ಲ ಸಭಾಪಾಲಕರನ್ನ ಜೈಲಿಗೆ ಹಾಕಿದ್ದಾರೆ. ಓಕೆ, ಎಲ್ಲರನ್ನ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ. ಯಾರು ಸೇವೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನೆಲ್ಲ ಸೆರೆಮನೆಗೆ ಹಾಕಿದ್ದಾರೆ. ಸೊ ಅಲ್ಲಿ ಆದಂಥ ಒಂದು ಘಟನೆ ಏನು ಮಾಡ್ತಾ ಇದೆ ಅಲ್ಲಿ ಸಭೆ ಏನಂದರೆ, ಆತ್ಮಗಳ ಒಂದು ಸಂಖ್ಯೆ ಒಂದು ಅನ್ಯೋನ್ಯತೆಯಲ್ಲಿ 10 ದಾಟ್ತು. 10ಕ್ಕಿಂತ ಹೆಚ್ಚು ಜನ ವಿಶ್ವಾಸಿಗಳಾಗ್ತಾ ಇದ್ದಾರೆ. ಅಂದರೆ ಅವರು ಇದನ್ನು ನಾವು ಯಾವ ರೀತಿಯಾಗಿ 2 ಭಾಗ ಮಾಡಬಹುದು ಅಂತ ವಿಚಾರಿಸಲು ಆರಂಭಿಸ್ತಾರೆ.
15 ಸಂಖ್ಯೆ ಮುಟ್ಟುವಷ್ಟರೊಳಗಡೆ ಆ ಗುಂಪು 2 ಭಾಗವಾಗ್ತದೆ. 2 ಭಾಗವಾಗಿ ಅವರು ಒಂದು ಮನೆಯಲ್ಲಿ ಆರಾಧನೆಗೆ ಕೂಡಿ ಬರ್ತಾರೆ. ಆದರೆ ಅವರ ವಿಶೇಷತೆ ಏನಪ್ಪ ಅಂತಂದರೆ, ಈ ವಿಧಾನ ನಾವು ವಿಶೇಷವಾಗಿ ಗಮನಿಸ್ರಿ, ಹೇಗೆ ಅವರು ಬಲವಾಗಿ ಬೆಳೀತಾ ಇದ್ದಾರೆ ಅಂತಂದರೆ, ಒಂದು ವಾರ ಒಬ್ಬರ ಮನೆಗೆ ಕೂಡಿ ಬಂದರೆ ಮುಂದಿನ ವಾರ ಮತ್ತೊಬ್ಬರ ಮನೆ. ಆದರೆ ಯಾವ ಮನೆಯಲ್ಲಿ ಕೂಡಿ ಬರುತ್ತೇವೆ ಅನ್ನುವಂಥ ಒಂದು ನಿರ್ಧಾರ ಈ ಹಿಂದಿನ ವಾರ ನಿರ್ಧಾರ ಆಗೋದಿಲ್ಲ. ನಡುವೆ ಒಂದು ದಿನ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಂಡಿರ್ತಾರೆ, ಅವನು ಸುದ್ದಿ ಮುಟ್ಟಿಸುವವನು. ಓಕೆ, ಸುದ್ದಿ ಮುಟ್ಟಿಸುವವನು. ಸೊ ಅವನಿಗೆ ಮಾತ್ರ ಗೊತ್ತು ಅವನು ನೆಕ್ಸ್ಟ್ ಹೌಸ್ ಎಲ್ಲಿ ಮೀಟಿಂಗ್ ಇರ್ತದಂತ. ಸೊ ಈ ವಾರ ಈ ಮೀಟಿಂಗ್ ಆಯಿತು. ಸೊ ಮುಂದಿನ ವಾರ ಬರುವಷ್ಟರೊಳಗಡೆ ಆ ವ್ಯಕ್ತಿ ಒಂದು ದಿವಸ ಮೊದಲು ಈ ಉಳಿದ ವಿಶ್ವಾಸಿಗಳೇ ನಾಳೆ ಈ ಸ್ಥಳದಲ್ಲಿ ನಾವು ಮೀಟ್ ಆಗ್ತಾ ಇದ್ದೇವೆ ಅಂತ ಸುದ್ದಿ ಮುಟ್ಟಿಸ್ತಾನೆ. ಸೊ ಆದಂಥ ಘಟನೆ ಇದು. ಈ ಸುದ್ದಿ ಮುಟ್ಟಿಸುವಂಥವನು ಹೀಗೆ ಒಬ್ಬರು ಇರ್ತಾರೆ, ಅದರಿಂದಾಗಿ ಇವರೆಲ್ಲ ಕಡೆ ಕೂಡಿ ಬಂದು ಪ್ರಾರ್ಥನೆ ಆರಾಧನೆ ಮಾಡ್ತಾ ಇದ್ದಾರಂತ ಗೊತ್ತಾಯಿತು. ಸೊ ಏನು ಮಾಡಿದ್ರು ಅಂತಂದರೆ, ಆ ಸುದ್ದಿ ಮುಟ್ಟಿಸುವವನನ್ನೇ ಬಂಧಿಸಿಬಿಟ್ರು. ಒಂದು ಸ್ಥಳದಲ್ಲಿ ಆದಂಥ ಅಂತ ಮುಟ್ಟಿಸಿ ಎಲ್ಲರಿಗೂ ತಲುಪಿಸ್ತಾ ಇದ್ದಂಥವನ್ನ ಬಂಧಿಸಿದರು. ಬಂಧಿಸಿದಾಗ ಜೈಲಿನಲ್ಲಿದ್ದಂಥ ಆ ಪಾಸ್ಟ್ರಿಗೆ, ಆ ಸಭೆ ನಾಯಕನಿಗೆ ಕೆಲವು ದಿವಸದ ನಂತರ ಹೇಳಿದರು, ನಿಮ್ಮ ಸಭೆಯ ಗತಿ ಮುಗೀತಿವಾಗ ಯಾರೂ ಕೂಡ ಈ ಸುದ್ದಿ ಮುಟ್ಟಿಸುವ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇನ್ಮೇಲೆ ಅಂತ ಅವರು ಆ ಅಧಿಕಾರಿಗಳು ಅವನಿಗೆ ಬೆದರಿಕೆ ಒಡ್ಡಿ ಹೇಳಿದರು. ಆವಾಗ ಆ ಪಾಸ್ಟರ್ ಹೇಳಿದ್ರಂತೆ, ಅಯ್ಯ, ನಮಗೆ ಈ ಸುದ್ದಿ ಮುಟ್ಟಿಸುವ ಸೇವೆಗಾಗಿ ಇರುವ ವೇಟಿಂಗ್ ಲಿಸ್ಟ್ ಭಾಳ ದೊಡ್ಡದಿದೆ, ಅಂದರೆ ಭಾಳ ದೊಡ್ಡದಿದೆ. ಏನೇ ಆದರೂ ಕೂಡ ನಾವು ಸುವಾರ್ತೆಗಾಗಿ ನಿಲ್ತೇವನ್ನುವಂಥರ ಸಂಖ್ಯೆ ಭಯಂಕರವಾಗಿದೆ. ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಆದಿ ಸಭೆ, ಇಂದಿನ ಸಭೆ, ನಾವು ಐಕ್ಯತೆಯಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತಗಳ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಪ್ರಿಯರೇ, ಹಿಂಸೆಯ ನಿಮಿತ್ತ ಸ್ವಾರ್ಥ ಸಾರುವುದನ್ನು ನಿಲ್ಲಿಸಿದರೆ ನಾವು ವಿಶ್ವಾಸಿಗಳೇ ಅಲ್ಲ. ನಿಂದೆ, ಅಪಮಾನ ಇವುಗಳ ಮಧ್ಯದಲ್ಲಿಯೂ ನಾವು ಸ್ವಾರ್ಥ ಸಾರುವಂಥವ್ರಾಗಿರಬೇಕು. ಅದಕ್ಕಾಗಿ ನಾವು ಸಿದ್ಧವಾಗಿದ್ದೇವೆಯೋ? ನಮ್ಮ ತಲೆಗಳನ್ನು ತಗ್ಗಿಸಿ ಸಮಯ ಆದಿ ಸಭೆ ಐಕ್ಯತೆಯಿಂದ ಪ್ರಾರ್ಥಿಸಿತು, ಐಕ್ಯತೆಯಿಂದ ಪ್ರಾರ್ಥಿಸಿತು, ಐಕ್ಯತೆಯಿಂದ ಪ್ರಾರ್ಥಿಸಿತು, ಧೈರ್ಯಕ್ಕಾಗಿ ಪ್ರಾರ್ಥಿಸಿತು. ಓ, ದೇವರ ಕಾರ್ಯಗಳನ್ನು ಸ್ಮರಿಸಿ ಪ್ರಾರ್ಥಿಸಿತು, ಅದ್ಭುತ ಸೂಚಕ ಕಾರ್ಯಗಳಿಗಾಗಿ ಪ್ರಾರ್ಥಿಸಿತು, ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿತು. ನಾವು ಯಾವ ವಿಷಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ನಾವು ಯಾವ ವಿಷಯಗಳಿಗಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇವೆ? ಇಂದು ನಾವು ಅನೇಕರು ನಮ್ಮದೇ ಆದ ಹೋರಾಟಗಳ ಮಧ್ಯದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬರುವಾಗ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೋ? ಆದಿ ಸಭೆ ಐಕ್ಯತೆಯಿಂದ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿತು. ಓ, ದೇವರು ಅವರ ಮಧ್ಯದಲ್ಲಿ ಬಲವಾಗಿ ತನ್ನ ಸಾನ್ನಿಧ್ಯವನ್ನು ಪ್ರಕಟಿಸಿದನು. ಆ ಕೂಡಿ ಬಂದ ಸ್ಥಳವು ನಡಗಿತು. ಓ, ದೇವರ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ ನಾವಿರುವ ಮನೆಗಳಲ್ಲಿ ಬಂದು ತನ್ನ ಕಾರ್ಯವನ್ನು ಮಾಡುವುದಕ್ಕಾಗಿ ಕಾಯ್ದಿದೆ. ಆದರೆ ಐಕ್ಯತೆ ಇದೆಯೋ? ಒಂದೇ ಮನಸ್ಸು ಇದೆಯೋ? ಒಂದೇ ಮನಸ್ಸು ಯಾವುದೇ ಕೆಟ್ಟ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲ, ಒಂದೇ ಮನಸ್ಸು ದೇವರ ಸೇವೆ ಮಾಡುವುದಕ್ಕಾಗಿ, ಒಂದೇ ಮನಸ್ಸು ದೇವರ ಉದ್ದೇಶ ನೆರವೇರಿಸುವುದಕ್ಕಾಗಿ, ಒಂದೇ ಮನಸ್ಸು ಆ ದೇವರನ್ನು ಹಿಂಬಾಲಿಸುವುದಕ್ಕಾಗಿ, ಒಂದೇ ಮನಸ್ಸು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಕೂಡಿ ಬರುವುದನ್ನು ನಿಲ್ಲಿಸಬಾರದು, ನಾವು ಕೂಡಿ ಬರುವುದನ್ನು ಅಲಕ್ಷಿಸಬಾರದು. ಯಾಕೆ ಗೊತ್ತಾ? ನಾವು ಕೂಡಿ ಬರುವಾಗ, ದೇವರು ಮಾಡಿದ ಕೆಲಸಗಳನ್ನು ನೆನಪಿಸಿಕೊಳ್ಳುವಾಗ, ಸಾರುವಾಗ, ಓ, ದೇವರ ಕಾರ್ಯಗಳನ್ನು ನೆನಪಿಸಿಕೊಂಡು ಸಾರುವಾಗ, ನಾವು ದೇವರ ಕಾರ್ಯಗಳನ್ನು ವಿಶೇಷವಾಗಿ ಕೈ ಚಾಚು ನಮ್ಮ ಮಧ್ಯದಲ್ಲಿ ಅಂತ ನಾವು ಬೇಡುವಾಗ, ದೇವರೇ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಮ್ಮ ಮುಖಾಂತರ ಮಾಡು ಅಂತ ಹೇಳುವಾಗ, ನಾವು ಧೈರ್ಯಕ್ಕಾಗಿ ಪ್ರಾರ್ಥಿಸುವಾಗ, ಓ, ದೊಡ್ಡ ಕಾರ್ಯ, ದೊಡ್ಡ ಕಾರ್ಯ. ಓ, ದೇವರು ನಮ್ಮಲ್ಲಿ ಇರುವ ಪ್ರತಿಯೊಬ್ಬರ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯ ನಮ್ಮ ಮುಖಾಂತರ, ನಮ್ಮ ಮನೆಗಳ ಮುಖಾಂತರ ಮಾಡಲು ಆಸಕ್ತಿಯುಳ್ಳವನಾಗಿದ್ದಾನೆ. ಒಂದೇ ಮನಸ್ಸು, ಒಂದೇ ಮನಸ್ಸು.
ಹಾಲೆಲೂಯ.